ವೀಕ್ಷಕರೇ ನಮಸ್ಕಾರ. ಇದು ಕಂಪ್ಲೇಂಟ್ ಬಾಕ್ಸ್. ಕಳೆದ 3-4 ಎಪಿಸೋಡ್ನಲ್ಲಿ ಕಡು ಭ್ರಷ್ಟರ ಕಪ್ಪಿ ಮುಷ್ಟಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದ ಕಾಮನ್ ಮ್ಯಾನ್ನ ಅರ್ಥ ನಿನಾದವನ್ನು ತೋರಿಸಿದ್ವಿ. ಆದರೆ ಈ ಎಪಿಸೋಡ್ನಲ್ಲಿ 108 ನಿಯಮಗಳನ್ನು ಪಾಲಿಸಬೇಕು ಮನೆ ಕಟ್ಟಬೇಕಾದ್ರೆ. ಆದರೆ ಕಾನೂನು ನಿಯಮಗಳನ್ನು ಮೀರಿ ಈ ರಾಜ್ಯದ ಕಾನೂನನ್ನು ಏರಿ ದರ್ಪ ಮೆರೆಯುತ್ತಿರುವ ಒಬ್ಬ ಭೂಪನ ಕಥೆಯನ್ನು ತಂದಿದ್ವಿ. ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಮುಸ್ತಫಾ ಸಾಹಿಲ್. ಕಾನೂನು ನಿಯಮಗಳನ್ನು ಮೀರಿ ಯಾರೇ ತಪ್ಪು ಮಾಡಿದ್ರು ಕೂಡ ಆತನ ವಿರುದ್ಧ ಕ್ರಮ ಆಗಬೇಕು. ಆದರೆ ಇಲ್ಲೊಬ್ಬ ಭೂಪನಿದ್ದಾನೆ, ಆತನಿಗೆ ಕಾನೂನು ನಿಯಮ ಅನ್ನೋದೇ ಅಲರ್ಜಿ. ನನಗೆ ಯಾವ ನಿಯಮವೂ ಇಲ್ಲ ಅಂತ ಹೇಳಿ ಪ್ರಶ್ನಾತೀತನಂತೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಕಾನೂನಿಗೆ ಡೋಂಟ್ ಕೇರ್ ಅಂತವನಿಗೆ ಕಾದಿದೆ ಗಂಡಾಂತರ. GBA ರೂಲ್ಸ್ ಬ್ರೇಕ್ ಮಾಡಿದ ಷಣ್ಮುಗಪ್ಪನ ಅಸಲಿ ಆಟ ಇದು. ನಿಮ್ಮ ಮನೆಯ ಪಕ್ಕದಲ್ಲೂ ಇಂತಹ ಅಕ್ರಮ ನಡೀತಿದೆಯಾ? ತಪ್ಪದೆ ನೋಡಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಈ ಸ್ಟೋರಿ. ಕಾನೂನಿಗೆ ಡೋಂಟ್ ಕೇರ್ ಅಂಥವನಿಗೆ ಕಾದಿದೆ ಗಂಡಾಂತರ. GBA ರೂಲ್ಸ್ ಬ್ರೇಕ್ ಮಾಡಿದ ಷಣ್ಮುಗಪ್ಪನ ಅಸಲಿ ಆಟ. ನಿಮ್ಮ ಮನೆಯ ಪಕ್ಕದಲ್ಲೂ ಇಂತಹ ಅಕ್ರಮ ನಡೀತಾ ಇದ್ರೆ, ನಿಮ್ಮ ಗಮನಕ್ಕೆ ಬಂದ್ರೆ ತಪ್ಪದೆ ನೋಡಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಈ ಸ್ಟೋರಿ. ನಿಯಮ ಎಲ್ಲರಿಗೂ ಒಂದೇ, ಎಲ್ಲರೂ ಕೂಡ ನಿಯಮಗಳನ್ನು ಪಾಲಿಸಬೇಕು. GBA ಆದೇಶಕ್ಕೂ ಕ್ಯಾರೆ ಎನ್ನದ ದರ್ಪದ ಆಸಾಮಿ ಷಣ್ಮುಗಪ್ಪ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಕಾನೂನು ಸತ್ತು ಹೋಗಿದೆಯಾ ಅಥವಾ ಅಧಿಕಾರಿಗಳು ಷಣ್ಮುಗಪ್ಪನಿಗೆ ಮಾರಾಟ ಆಗಿದ್ದಾರಾ? GBA ಆದೇಶಕ್ಕೂ ಕ್ಯಾರೆ ಎನ್ನದ ದರ್ಪದ ಆಸಾಮಿ ಷಣ್ಮುಗಪ್ಪ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಕಾನೂನು ಸತ್ತು ಹೋಗಿದೆಯಾ? ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಅದರದೇ ಆದಂತಹ ನಿಯಮಗಳನ್ನು ಪಾಲಿಸಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದಷ್ಟು ನಿಯಮಗಳನ್ನು ಕಣ್ಣು ಮುಂದೆ ಇಟ್ಟಿದೆ. ಆ ನಿಯಮಗಳನ್ನು ಪಾಲಿಸಿಕೊಂಡೇ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಅದು ಬಿಟ್ಟು ನಿಮಗೆ ಮನ ಬಂದ ಹಾಗೆ ನಿಯಮಗಳನ್ನು ಮೀರಿಸಿ ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೀವು ಕಟ್ಟಬೇಕಾದ್ರೆ ನಿಮ್ಮಲ್ಲೊಂದಷ್ಟು ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ನೀವು ಯಾಕೆ ಆ ನಿಯಮಗಳನ್ನು ಪಾಲಿಸಿಲ್ಲ? ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರೂಲ್ಸ್ ಬೇಕು. ಕಟ್ಟಡ ಕೆಡವೋದಕ್ಕೆ GBA ಆದೇಶ ನೀಡಿದ್ರು ನಿಲ್ಲದ ಕನ್ಸ್ಟ್ರಕ್ಷನ್. ನನ್ನನ್ನು ಯಾರು ಮುಟ್ಟೋದಕ್ಕಾಗಲ್ಲ ಎನ್ನುತ್ತಿದ್ದಾನೆ ಕಟ್ಟಡ ಮಾಲೀಕ ಷಣ್ಮುಗಪ್ಪ. RT ನಗರದ 10ನೇ ಕ್ರಾಸ್ 2ನೇ ಬ್ಲಾಕ್ ನಿವಾಸಿಗಳ ನೆಮ್ಮದಿ ಹರಾಜಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ಈ ಮನುಷ್ಯನಿಗೆ ನಿಯಮ ಅನ್ವಯಿಸೋದಿಲ್ವ? ಡೆಮಾಲಿಷನ್ ಆರ್ಡರ್ ಇದ್ರೂ ಕೂಡ ಮುಂದುವರೆದಿದೆ ಕಟ್ಟಡ ನಿರ್ಮಾಣ. ಈ ಭೂಪನ ಕರಾಳ ಮುಖ ಬಯಲಾಗಿದೆ. ರಾಜಕೀಯ ನಾಯಕರ ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ಮಾಡಬಹುದಾ? ಪಕ್ಕದ ಮನೆಯವರ ನೆಮ್ಮದಿ ಹರಾಜು ಹಾಕಿರೋ ಅಕ್ರಮ ಕಟ್ಟಡದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಅಧಿಕಾರಿಗಳ ಕಣ್ಮುಂದೆ ನಡೀತಾ ಇದೆ ಅಕ್ರಮದ ಅಟ್ಟಹಾಸ. ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ RT ನಗರದ ಅಸಲಿ ಕಿಲಾಡಿಯ ಕಥೆ ಬಯಲಾಗಿದೆ. ಡೆಮಾಲಿಷನ್ ಆರ್ಡರ್ ಇದ್ರೂ ಕೂಡ ಹಗಲು ರಾತ್ರಿ ನಡೀತಾ ಇದೆ ಅಕ್ರಮ ಬಿಲ್ಡಿಂಗ್ ಕೆಲಸ. 30-40 ಜಾಗದಲ್ಲಿ ರಾಜಕೀಯ ನಾಯಕರ ಬೆಂಬಲ ಇದಕ್ಕಿದೆಯಾ ಅರ್ಥ ಆಗ್ತಾ ಇಲ್ಲ. ಪಕ್ಕದ ಮನೆಯವರ ನೆಮ್ಮದಿ ಹರಾಜು ಹಾಕಿರೋ ಅಕ್ರಮ ಕಟ್ಟಡ ಇದು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. RT ನಗರದಲ್ಲೊಬ್ಬ ಭೂಪ ಇದ್ದಾನೆ. ಆ ಭೂಪ ಬಿಲ್ಡಿಂಗ್ ಅನ್ನು ಕಟ್ಟಿಸ್ತಿದ್ದಾನೆ. ಆದ್ರೆ ಡೆಮಾಲಿಷನ್ ಆರ್ಡರ್ ಕೂಡ ಇದೆ. ಆದ್ರೆ ಆತನಿಗೆ ಅದು ಯಾವ ಭಯವೂ ಇಲ್ಲ, ನಿರ್ಭಯ ಆತ. ಈ ವಿಚಾರದಲ್ಲಿ ಆತ ನಿರಾತಂಕ. ಯಾವ ರಾಜಕಾರಣಿಯ ಬೆಂಬಲ ಆತನಿಗಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಡೆಮಾಲಿಷನ್ ಆದೇಶವನ್ನೇ ಹರಿದು ಹಾಕಿದ್ರ ಮಾಲೀಕ ಷಣ್ಮುಗಪ್ಪ. GBA ಅಧಿಕಾರಿಗಳೇ, ಈ ಅಕ್ರಮಕ್ಕೆ ನಿಮ್ಮ ಪಾಲು ಇದೆಯಾ? ಜನ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಹಣ ಇದ್ರೆ ಏನು ಬೇಕಾದ್ರೂ ಮಾಡಬಹುದಾ? RT ನಗರದಲ್ಲಿ ಗೂಂಡಾಗಿರಿ. ಅಕ್ರಮ ಕಟ್ಟಡ ನೆಲಸಮ ಆಗದಿದ್ರೆ BBMP ಕಚೇರಿಯ ಮುಂದೆ ನಿವಾಸಿಗಳ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಕಾನೂನು ಗಾಳಿಗೆ ತುರಿದ ಷಣ್ಮುಗಪ್ಪನಿಗೆ ಶಿಕ್ಷೆ ಆಗೋದು ಯಾವಾಗ? ಅಕ್ಕಪಕ್ಕದ ಮನೆಯವರ ಜೀವಕ್ಕೆ ಅಪಾಯವಾದ್ರೆ BBMP ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಉತ್ತರ ಕೊಡಬೇಕು ಗ್ರೇಟರ್ ಬೆಂಗಳೂರು ಅಥಾರಿಟಿ. ಡೆಮಾಲಿಷನ್ ಆದೇಶವನ್ನೇ ಹರಿದು ಹಾಕಿದ ಮಾಲೀಕ ಷಣ್ಮುಗಪ್ಪ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇ, ಈ ಅಕ್ರಮಕ್ಕೆ ನಿಮ್ಮ ಪಾಲು ಇದೆಯಾ?
ಈ ಅಕ್ರಮ ಕಟ್ಟಡಕ್ಕೆ ಡೆಮಾಲಿಷನ್ ಆರ್ಡರ್ ಇದೆ. ಈತ ಡೆಮಾಲಿಷನ್ ಮಾಡಬೇಕಾಗಿತ್ತು, ಆದ್ರೆ ಅದು ಯಾವ ಕಾರ್ಯಕ್ಕೂ ಕೂಡ ಕೈ ಹಾಕಿಲ್ಲ. ಕಟ್ಟಡ ನಿರ್ಮಾಣ ಮುಂದುವರೆದಿದೆ. ಹಾಗಾದ್ರೆ ಏನಿದು ಸ್ಟೋರಿ? ಈ ಭೂಪ ಏನು ಮಾಡಿದಾನೆ? ಈ ಭೂಪ ಬ್ರೇಕ್ ಮಾಡಿರೋ ನಿಯಮಗಳಾವುದು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆಯ ಆರ್ಟಿ ನಗರದ 10ನೇ ಕ್ರಾಸ್. ಇಲ್ಲಿ ಕೇವಲ 30-40 ಅಡಿ ಜಾಗದಲ್ಲಿ ಷಣ್ಮುಗಪ್ಪ ಎಂಬ ವ್ಯಕ್ತಿ ಕಟ್ಟಡ ಕಟ್ಟುತ್ತಿದ್ದಾನೆ. ಆದರೆ ಇಲ್ಲಿ ಟೌನ್ ಪ್ಲಾನಿಂಗ್ ರೂಲ್ಸ್ ಪಾಲನೆಯಾಗಿಲ್ಲ, ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಗಾಳಿ ಬೆಳಕಿಗೆ ಜಾಗವಿಲ್ಲ, ಅಕ್ಕಪಕ್ಕದವರ ಮನೆಯ ಮೇಲೆ ಬೀಳುವಂತೆ ಕಟ್ಟಡ ಮೇಲೆದ್ದಿದೆ. ಇದನ್ನೇ ಪ್ರಶ್ನಿಸಿ ಸ್ಥಳೀಯರು ದೂರು ನೀಡಿದ್ದಕ್ಕೆ ಜಿಬಿಎ ಈ ಕಟ್ಟಡವನ್ನು ಅಕ್ರಮ ಎಂದು ಘೋಷಿಸಿ ಡೆಮಾಲಿಷನ್ ಆದೇಶವನ್ನು ನೀಡಿದೆ. ಆದರೆ ಈ ಪುಣ್ಯಾತ್ಮ ಮಾತ್ರ ಯಾವುದನ್ನು ಲೆಕ್ಕಿಸುತ್ತಿಲ್ಲ. ಸರ್ಕಾರದ ಆದೇಶ ಬಂದರೂ ಈ ಷಣ್ಮುಗಪ್ಪನಿಗೆ ಮಾತ್ರ ಕಿಂಚಿತ್ತೂ ಭಯವಿಲ್ಲ. ಹಣಬಲ, ತೋಳ್ಬಲದ ಜೊತೆಗೆ ರಾಜಕೀಯ ನಾಯಕರ ಆಶೀರ್ವಾದ ಬೆನ್ನಿಗಿದೆ ಅಂತ ಈ ಭೂಪ ಎಲ್ಲರನ್ನೂ ಬೆದರಿಸ್ತಿದ್ದಾನೆ. ಯಾವ ಅಧಿಕಾರಿ ಬರ್ತಾನೋ ನೋಡ್ತೀನಿ ಎಂಬ ಉಡಾಫೆ ಮಾತುಗಳನ್ನಾಡ್ತಾ ಹಗಲು ರಾತ್ರಿ ಕಟ್ಟಡ ಕಾಮಗಾರಿ ಮುಂದುವರೆಸಿದ್ದಾನೆ. ಇದರಿಂದ ಪಕ್ಕದ ಮನೆಯವರ ನೆಮ್ಮದಿಯೇ ಹಾಳಾಗಿದೆ. ಪ್ಲಾಟ್ ನಂಬರ್ 143 ಕನ್ಸ್ಟ್ರಕ್ಷನ್ ಇವರು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡಿದ್ದು ನವೆಂಬರ್ 24 ನವೆಂಬರ್ ಡಿಸೆಂಬರ್ 20 ತಗೊಂಡಿದ್ದಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿ ಜನವರಿ 25 ಇವರು ಕನ್ಸ್ಟ್ರಕ್ಷನ್ ಮಾಡಿದ ಪ್ಲಿಂತ್ ಲೆವೆಲಿಂದ ಅವರು 142 ಅವ್ರ ನೇಬರು 144 ಮತ್ತು 156 3 ಜನ BBMP ಕಂಪ್ಲೇಂಟ್ ಮಾಡಿದ್ದಾರೆ. 3 ಜನ ನೇಬರ್ಸು, 6 ಸಹಿತ BBMP ಅವರು ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ಆಮೇಲೆ ಅವ್ರು ಕಂಟಿನ್ಯೂಸ್ ಫಾಲೋಅಪ್ ಮಾಡಿದ್ದಾರೆ. ಕಂಟಿನ್ಯೂಸ್ ಫಾಲೋಅಪ್ ಮಾಡಿದ್ಮೇಲೆ ಡಿಸೆಂಬರ್ 8ಕ್ಕೆ BBMP ಅವರು ಇನ್ಸ್ಪೆಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 15ಕ್ಕೆ BBMP ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇವರು ಷಣ್ಮುಗಮ್ಮರಿಗೆ ಕೊಟ್ಟಿದ್ದಾರೆ. ಆಮೇಲೆ ಡಿಸೆಂಬರ್ 31ಕ್ಕೆ ಅವರು ಟೆಂಪ್ರರಿ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಅವರು ಯಾವ್ಯಾವುದು ಇದು ಇಲೀಗಲ್ ಮಾಡಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಹೈಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವುದೇ ಇವನು ಪ್ಲಿಂತ್ ಲೆವೆಲ್ ಸಹಿತ ಇವರು ನೋಡಿದ್ರು ಕಾಣುತ್ತೆ. ಪಿಲ್ಲರು ಆಲ್ಮೋಸ್ಟ್ ಇದರೊಳಗೆ ಫುಟ್ಪಾತಲ್ಲಿ ಬಂದಿದೆ. ಪ್ರತಿಯೊಂದು ಬಿಲ್ಡಿಂಗ್ ಕೋಡ್ ಏನಿದೆ ಅದಷ್ಟನ್ನು ವೈಲೇಷನ್ ಮಾಡಿದ್ದಾರೆ. ಮತ್ತು 24 hours ಬಿಲ್ಡಿಂಗ್ ಕಟ್ತಾರೆ. ಬೆಳಗ್ಗೆ 5:30-6 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 12 ಗಂಟೆ ಕಟ್ತಾರೆ ಇವರು. ನಾವು ದೂರು ಕೊಟ್ಟು ಡೆಮಾಲಿಷನ್ ಆರ್ಡರ್ ಬಂದಿದೆ, ಆದ್ರೂ ಈ ಮನುಷ್ಯ ಕೆಲಸ ಮಾತ್ರ ನಿಲ್ಲಿಸ್ತಿಲ್ಲ. ರಾತ್ರಿ ಇಡೀ ಕೆಲಸ ಮಾಡಿಸ್ತಾರೆ. ಯಾರೇ ಕೇಳಿದ್ರು ನಮ್ಗೆ ರಾಜಕೀಯ ಸಪೋರ್ಟ್ ಇದೆ ಅಂತಾರೆ. ನಮ್ಮ ಜೀವಕ್ಕೆ ಅಪಾಯ ಆದ್ರೆ ಯಾರು ಹೊಣೆ ಅಂತ ಅಕ್ಕಪಕ್ಕದ ನಿವಾಸಿಗಳು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಈ ಭಾಗದ ಅಧಿಕಾರಿಗಳಂತೂ ಅಚ್ಚರಿಯ ನಡವಳಿಕೆ. ಅಕ್ರಮ ಕಟ್ಟಡ ಅಂತ ಗೊತ್ತಿದ್ರು, ಜಿಬಿಎ ಆದೇಶ ಕೈಲಿದ್ರು, ಹೆಸರಿಗಷ್ಟೇ ಒಂದು ನೋಟಿಸ್ ನೀಡಿ ಕೈ ಕಟ್ಟಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳ ಈ ಮೌನ ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಷಣ್ಮುಗಪ್ಪನ ಹಣದ ಪ್ರಭಾವಕ್ಕೆ ಅಧಿಕಾರಿಗಳು ಮರುಳಾದ್ರ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ಕೆಲಸ ಮಾಡುವುದನ್ನ ಬಿಟ್ಟಿದ್ದಾರಾ ಅನ್ನೋದು ಸ್ಥಳೀಯರ ಪ್ರಶ್ನೆ. ಇವರು ಶುರುವಾತಿಂದನೂ ಬಿಲ್ಡಿಂಗ್ ಡೆಮಾಲಿಷ್ ಮಾಡೋರಲ್ಲ, ಅವಾಗಿಂದನೂ ಅವರು ಕಾಂಟ್ರಾಕ್ಟ್ ಕೊಟ್ಬಿಟ್ಟವರು. ಇಬ್ಬರು ಇರಲಿಲ್ಲ. ಡೆಮಾಲಿಷ್ ಇರುವಾಗ ಯಾರು ಓನರ್ ಇರಬೇಕು. 3 ಫ್ಲೋರು ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕಂದ್ರೆ ಯಾರು ಕಾಂಟ್ರಾಕ್ಟ್ರು ಬಂದು JCB ತೊಗೊಂಬರ್ತಾನೆ ಡೈರೆಕ್ಟ್. ನಾವು ನಿಲ್ಕೊಂಡು ಅವ್ರ ಕೆಲಸ ಮಾಡಿದ್ದೀವಿ. ಇವ್ರಿಗೇನು ಹೇಳಿದ್ರೆ ನಾವೇನು ಮಾಡಬೇಕು, ಮಾಡಿದ್ರೆ ನೀವು ಸೇಫ್ ಮಾಡ್ಕೊಳ್ಳಿ ನೀವು, ಆ ಥರ ಹೇಳಿದ್ರು. ಫಿನಿಷಿಂಗ್ ಆಗುವಾಗ ಏನಾಗ್ತಾಯಿದೆ, ಕಂಪ್ಲೀಟ್ ನಮ್ಮ ಕಡೆ ಅವರು ಗ್ಲಾಸ್ ಹಾಕ್ತಿದ್ದಾರೆ, ವಿಂಡೋ. ನಾನು ಹೇಳಿದೆ ಯಾಕೆ ಹಾಕ್ತಾರೋ, ನಿಮ್ಮ ಕಡೆ ಜಾಗ ಇದ್ದರೆ ಹಾಕಿ, ವಿಂಡೋ ಹಾಕಿ, ವೆಂಟಿಲೇಷನ್ ಮಾಡಿ. ನಮ್ಮ ಜಾಗದಲ್ಲಿ ಯಾಕೆ ನೀವು ಮಾಡ್ತೀರಾ ಅಂದರೆ, ಇಲ್ಲ ನಾವು ಹಾಕದೆ ಏನು ಮಾಡ್ಕೋತಾರೆ ನಿಮ್ಮ ಮನೆ. ಅಕ್ರಮವಾಗಿ ಕಟ್ಟಡ ಕಟ್ಟಿ ಕಾನೂನು ಉಲ್ಲಂಘಿಸುತ್ತಿರುವ ಈ ಮಾಲೀಕನಿಗೆ ಶಿಕ್ಷೆ ಆಗಲೇಬೇಕು. ಜೊತೆಗೆ ಅಕ್ರಮಕ್ಕೆ ಸಾಥ್ ನೀಡ್ತಾ ಇರುವ ಅಧಿಕಾರಿಗಳ ಮೇಲೂ ಕ್ರಮ ಜರುಗಿಸಬೇಕು ಅಂತ ಸಂತ್ರಸ್ತರು ಫ್ರೀಡಂ ಟಿವಿಯ ಮೆಟ್ಟಿಲೇರಿದ್ದಾರೆ. ಜಿಬಿಎ ನಿಯಮಗಳು ಬಡವರಿಗೆ ಮಾತ್ರವಾ? ಇಂತಹ ಪ್ರಭಾವಿಗಳಿಗೆ ರೂಲ್ಸ್ ಅನ್ವಯವಾಗಲ್ವಾ ಎಂಬ ಪ್ರಶ್ನೆ ಈಗ ಎದ್ದಿದೆ. ಸದ್ಯಕ್ಕೆ ಆರ್ಟಿ ನಗರದ ನಿವಾಸಿಗಳು ಭಯದ ನೆರಳಿನಲ್ಲೇ ಬದುಕ್ತಿದ್ದಾರೆ. ಷಣ್ಮುಗಪ್ಪ ಎಂಬ ಈ ಡೋಂಟ್ ಕೇರ್ ಮಾಲೀಕನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದು ಯಾರು?
ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಅಕ್ರಮ ಕಟ್ಟಡವನ್ನ ನೆಲಸಮ ಮಾಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ವೀಕ್ಷಕರೇ, ಈ ಹಸಿ ಅಕ್ರಮ ಒಂದು ಸಕ್ರಮ ಆಗೋದಕ್ಕೆ ಸಾಧ್ಯನಾ? ಪ್ರಭಾವಿಗಳ ಬೆಂಬಲ ಇದೆ, ರಾಜಕಾರಣಿಗಳ ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಬಾಲ್ಕನಿಯಲ್ಲಿ ಬಾರಿಡೋದಕ್ಕಾಗುತ್ತಾ? ಹೆದ್ದಾರಿಯಲ್ಲಿ ನಿಂತ್ಕೊಂಡು ರೌಡಿಸಮ್ ಮಾಡೋದಕ್ಕಾಗುತ್ತಾ? ಬಡವರ ಶೆಡ್ಡು ಅಂತ ಬಂದಾಗ, ಕೋಗಿಲು ಲೇಔಟು ಅಂತ ಬಂದಾಗ ಸರ್ಕಾರ ರಾತ್ರಿಯೇ ಆದೇಶ ಕೊಡುತ್ತೆ. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಈ ದರ್ಪ ವ್ಯಕ್ತಿಯ ಇಂಚಿಂಚು ಅಕ್ರಮದ ವಿಚಾರವನ್ನ ಬಿಚ್ಚಿಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ದೂರುದಾರ ಚಂದ್ರಶೇಖರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಷ್ಟು ದಿವಸಗಳಿಂದ ಸಹಿಸ್ಕೊಂಡು ಕೂತಿದ್ದೀರಿ ಅಂತ? ಇದು ನಾವು ಮೇ 15ಕ್ಕೆ ಫಸ್ಟ್ ಆನ್ಲೈನ್ ಕಂಪ್ಲೇಂಟ್ ಮಾಡಿದ್ದು. ಆಮೇಲೆ ನಾವು ಹೆಚ್ಚು ಕಡಿಮೆ 5,000 ಪೇಜ್ ಕಂಪ್ಲೇಂಟ್ ಮಾಡಿದ್ದೇವೆ ಇಲ್ಲಿವರೆಗೆ. 5,000 ಪೇಜ್. ನಾವು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹಿಡಿದು ಚೀಫ್ ಕಮಿಷನರ್ಗೆ ಫೋನ್ ಮಾಡಿ ಮೀಟ್ ಮಾಡಿದ್ದೇವೆ. ಇವನ್ ಹೈ ಲೆವೆಲ್ ಕಮಿಟಿ GB ಇದೆ, ಅದನ್ನು ಸಹಿತ ಅವರನ್ನು ಸಹಿತ ಮೀಟ್ ಮಾಡಿದ್ದೇವೆ. ಇವರಿಗೆ ಫೋನ್ ಮಾಡ್ರೆ ಫೋನ್ ತಗೊಳ್ಳಲ್ಲ, SMS ಮಾಡ್ರೆ SMS ತಗೊಳ್ಳಲ್ಲ, ವಾಟ್ಸಪ್ ಮಾಡ್ರೆ ವಾಟ್ಸಪ್ ರೆಸ್ಪಾನ್ಸ್ ಮಾಡಲ್ಲ, ಮೇಲ್ ಮಾಡಿದ್ರೆ ಮೇಲ್ ರಿಪ್ಲೈ ಕೊಡಲ್ಲ, ನಮ್ಮ ಕಂಪ್ಲೇಂಟ್ ಅಕ್ನಾಲೇಜ್ ಮಾಡೋದಿಲ್ಲ. ಇವ್ರಿಗೆ ಸ್ವತಃ ನಾವು ಹೋಗಿ ಕೊಟ್ರೆ ಅದನ್ನ ಅಕ್ನಾಲೇಜ್ಮೆಂಟ್ ಕೊಟ್ಬಿಟ್ಟು ಹಾಗೆ ನಮ್ಮನ್ನು ಕಳಿಸ್ಬಿಡ್ತಾರೆ. ಇವರಿಗೆ ಚೀಫ್ ಕಮಿಷನರ್ಗೆ, ಜಾಯಿಂಟ್ ಕಮಿಷನರ್ಗೆ ಇವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ. ನಾವಲ್ಲಿ ಹೋದ್ರೆ ಅಲ್ಲಿ ನಮ್ಮನ್ನು ಮಾತಾಡ್ಸಲ್ಲ. ನಾವಿಗೆ ಚೀಟಿ ಕೊಟ್ಟು ಕಾಯ್ಬೇಕು. ಕಾದ್ರೆ ಆದಷ್ಟು ಮಾಡಿ ಮತ್ತು ಜನ ಇರೋದು 1 ನಿಮಿಷ ನಮ್ಮ ವಾಪಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಈಗ ನಾವು ಸ್ಪೀಕಿಂಗ್ ಆರ್ಡರ್ ಕೊಡಿ ಅಂತೇಳಿ ಚೀಫ್ ಕಮಿಷನರ್ ಕೊಟ್ಟಿದ್ದೇವೆ ಮಾರ್ಚ್ 18ಕ್ಕೆ. ಮಾರ್ಚ್ 18ಕ್ಕೆ ಕೊಟ್ರೆ ಇಲ್ಲಿವರೆಗೂ ನಮ್ಗೆ ಚೀಫ್ ಕಮಿಷನರ್ ಸ್ಪೀಕಿಂಗ್ ಆರ್ಡರ್ ಕೊಟ್ಟಿಲ್ಲ. ಈ ಕಟ್ಟಡದ ಮಾಲೀಕ ಏನ್ ಮಾಡ್ಕೊಂಡಿದ್ದಾರೆ? ಇವ್ರಿಗೆ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ? ಇವರಿಗೆ ಏನ್ ಕಾನ್ಫಿಡೆನ್ಸ್ ಇದೆಯೋ ಗೊತ್ತಿಲ್ಲ ನನಗೇನು. ಇವರು ಏನಾದ್ರು ರಾಜಕೀಯ ಪಕ್ಷಕ್ಕೆ ಸೇರಿದವರ ಏನು? ಇವರು ಅಲ್ಲ, ಯಾವ್ದಾದ್ರು ಪ್ರಭಾವಿ ರಾಜಕಾರಣಿಯ ಭಂಟನೋ ಅಥವಾ ರಾಜಕೀಯ ಪಕ್ಷದ ಮುಖಂಡನೋ? ಇವರು ಕೆಲವು ಪ್ರಭಾವಿ ರಾಜಕಾರಣಿ ಇವರು ಹಿಂದ್ಗಡೆ ಇದ್ದಾರೆ. ಇವರು ಮೇನ್ ನಮ್ಗೆ ಹೇಳೋದೊಂದು, ನಾವೇನಾದ್ರು ಹೇಳಿದ್ರೆ ನಮ್ಗೆ ನಮ್ಮ ಮಿಸಸ್ಗೆ ಇವರು ಧಮಕಿ ಹಾಕಿದ್ದಾರೆ. SC/ST ಕೇಸ್ ಹಾಕಿ ನಿಮ್ಗೆ ಜೈಲಿಗೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು. ನೀವು ಕಂಪ್ಲೇಂಟ್ ಮಾಡ್ರೆ ನಿಮ್ಮಲ್ಲಿ SC/ST ಕೇಸ್ ಹಾಕ್ತೇನೆ, ನೀವು ಹೇಗೆ ಏರಿಯಾದಲ್ಲಿ ಇರ್ತೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಧಮಕಿ ಹಾಕಿದ್ದಾರೆ. ಇವ್ರಿಗೆ SC/ST ಹೇಳೋದು ಅಂತ ವರದಾನ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಲಿಕ್ಕೂ SC/ST ಅಂತ ಹೇಳೋದೊಂದು ಇದಿದ್ಯಾ? ಇವರಿಗೆ ಸ್ಯಾಂಕ್ಷನ್ ಆಗಿರೋದು G+3 ಆಯ್ತಾ? ಇವ್ರು ಕಟ್ಟಿರೋದು G+6. ಆಮೇಲೆ ಇವರು ಯಾವ್ದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಇವ್ರದ್ದು ಕಾಲಮ್ ಇದೆಯಲ್ಲ 4 ಇಂಚು ಫುಟ್ಪಾತ್ ಅಲ್ಲಿ ಇದೆ. 4 ಇಂಚು ಕಾಲಮ್, ಫ್ರಂಟ್ ಕಾಲಮ್ ಫುಟ್ಪಾತ್ ಅಲ್ಲಿ ಇದೆ. ಸೆಟ್ ಬ್ಯಾಕ್ ಅಂತೂ ಬಿಟ್ಟೇ ಇಲ್ಲ. ಲಿಫ್ಟ್ ಹಿಂದಾಗಿದೆ, ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ಲಿಫ್ಟಿಗೆ ಹೋಗ್ಲಿಕ್ಕೆ. ಇವ್ರು ಹೆಚ್ಚು ಕಡಿಮೆ ಇವರಿಗೆ ಸಂಖ್ಯೆ ಆಗಿರೋದು 28 ಸ್ಕ್ವೇರ್ ಮೀಟರ್ ಜಾಗ ಇವರು ಕಟ್ಬೋದು. ಇವರು ಆಲ್ರೆಡಿ 50 ಸ್ಕ್ವೇರ್ ಮೀಟರ್ ಕಟ್ಟಿದ್ರೆ ಇವರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇವರೇ ಏನ್ ಮಾಡಿದ್ದಾರೆ ಅಂದ್ರೆ ರಿವೈಸ್ ಪ್ಲಾನ್ ಕೊಟ್ಟಿದ್ದಾರೆ BBMPಗೆ. ಅದು ಮಾರ್ಚ್ 9ಕ್ಕೆ ರಿಜೆಕ್ಟ್ ಆಗಿದೆ ಆ ಪ್ಲಾನ್ ಸಹಿತ. ಆಮೇಲೆ ಇವ್ರು ಏನ್ ಮಾಡಿದ್ದಾರೆ, BBMP ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಕೋರ್ಟಿಗೆ ರೀಚ್ ಹಾಕಿದ್ದಾರೆ. ಕೋರ್ಟಿಗೆ ರೀಚ್ ಹಾಕ್ಬಿಟ್ಟು ಅಲ್ಲಿ ಏನ್ ಹೇಳಿದ್ರೆ, ನಾವು ಜಾಯಿಂಟ್ ಕಮಿಷನರ್ ರಿವೈಸ್ ಪ್ಲಾನ್ ಮಾಡಿಫೈಡ್ ಪ್ಲಾನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆವಾಗ ಜಾಯಿಂಟ್ ಕಮಿಷನರ್ ಕೌನ್ಸಿಲ್ ಸುಮ್ಮನೆ ಸೈಲೆಂಟ್ ಆಗಿಟ್ಕೊಂಡಿದ್ದಾನೆ. ಆದ್ರೆ ಮಾಡಿಫೈಡ್ ಪ್ಲಾನ್ ಮಾರ್ಚ್ 9ಕ್ಕೆ ರಿಜೆಕ್ಟ್ ಆಗಿದೆ. ಮಾರ್ಚ್ 10ಕ್ಕೆ ಕೋರ್ಟಲ್ಲಿ ಹಿಯರಿಂಗ್ ಇತ್ತು, ರಿಟ್ ಇರಿದ್ದಾಗ ಅದ್ರ ಕೋರ್ಟ್ನ ಗಮನಕ್ಕೆ ತಂದಿಲ್ಲ ಜಾಯಿಂಟ್ ಕಮಿಷನರ್. ಆವಾಗಂತೂ ಗೊತ್ತಾಗ್ಕೊಳ್ಳಿ, ಈಗ 45 ದಿವಸ ಆಯ್ತು. 45 ದಿವಸ ಸಹಿತ ಕೋರ್ಟ್ ನಲ್ಲಿ ನಾವು ಪ್ಲಾನ್ ರಿಜೆಕ್ಟ್ ಮಾಡಿದ್ದೇವೆ, ಇವರಿಗೆ ಪರ್ಮನೆಂಟ್ ಆರ್ಡರ್ ಮಾಡಿದ್ದೇವೆ ಅಂತೇಳಿ ಅಪೀಲ್ ಆಗ್ಲಿ ರಿವ್ಯೂ ಪಟಿಷನ್ ಯಾವ್ದನ್ನು ಜಾಯಿಂಟ್ ಕಮಿಷನರ್ ಮಾಡಿಲ್ಲ. ನಾವು ಕೇಳಿದ್ರೆ ಫೋನೇ ತಗೊಳ್ಳಲ್ಲ. ನಮಗೆ ಏನೋ ಡಾಕ್ಯುಮೆಂಟ್ ಕೇಳಿದ್ರೆ ನಾವು ಊರಲ್ಲಿ ಕೇಳಿದ್ರೆ ಕೊಡ್ಲಿಲ್ಲ, ರೈಟಿಂಗ್ ಕೊಡ್ಲಿಲ್ಲ. ಆಮೇಲೆ RTI ಹಾಕಿದ್ದೇವೆ, RTI ಹಾಕಿದ್ರು ಸಹಿತ ನಮ್ಗೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ. ಇದನ್ನ ನಾವು ಚೀಫ್ ಕಮಿಷನರ್ ಸಹಿತ ಹೇಳಿದ್ದೇವೆ. ಮಹೇಶ್ವರ್ ಅವ್ರು ಭೇಟಿಯಾಗಿ ಹೇಳಿದ್ದೇವೆ. ಅವ್ರು ಭೇಟಿಯಾಗಿ ಫೋನ್ ಮಾಡಿ ಇವರಿಗೆ ಯಾಕೆ ಸಿಟಿ ಬಾರ್ ಕಪ್ಪು ಯಾಕೆ ಕೊಡ್ತಾ ಇಲ್ಲ ಅಂತ ಬಗ್ಗೆ ಮಾತನಾಡೋದಕ್ಕೆ ಹಾಗೆ ಇರಿ ಮಾತನಾಡೋಣ. ಇನ್ನು ಜಂಟಿ ಆಯುಕ್ತರಾಗಿರುವಂತಹ ಪಲ್ಲವಿ ಈಗ ಫೋನ್ ಸಂಪರ್ಕದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಪಲ್ಲವಿ ಅವ್ರ ಜೊತೆ ಮಾತನಾಡೋಣ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಪಟ್ಟರೆ ಫೋನ್ ಸಂಪರ್ಕ ಕಟ್ ಮಾಡ್ತಿದ್ದಾರೆ. ಉತ್ತರವೂ ಬೇಕು. ಸೊ ಈ ಬಗ್ಗೆ ನಾವು ಮಾತು ಮುಂದುವರಿಸೋಣ. ದೂರುದಾರರು ಸಂಪರ್ಕದಲ್ಲಿ ಹಾಗೆ ಇದ್ದಾರೆ. ಸರ್, ಇನ್ನು ನೀವು ಆರಂಭಿಕವಾಗಿ ಹೇಳ್ತಾ ಇದ್ರಿ, 1 ವರ್ಷದ ಹಿಂದೆ ನೀವು ದಾಖಲಿಸಿರುವಂತಹ ದೂರು, ಈವರೆಗೂ ಈ ಮನುಷ್ಯ ಸುಭದ್ರನಾಗಿದ್ದಾನೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ಪ್ರಭಾವಕ್ಕೊಳಗಾಗಿದ್ದಾರೋ ಏನೋ? ಯಾರ್ದೋ ಸಪೋರ್ಟ್ ಇದೆ ಅವ್ರು ಹೇಳ್ಕೊಂತಿರ್ತಾರೆ. ನಮಗೆ ಟಾಪ್ ಲೆವೆಲ್ ವರೆಗೂ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವ್ರ ಹೆಸರೇನು ಅಂತ ನಮ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ಮ ದೂರಿನ ಆಧಾರದಲ್ಲಿ ಹೇಳೋದಾದ್ರೆ ಎಲ್ಲಾ ನಿಯಮಗಳನ್ನು ಕೂಡ ಗಾಳಿಗೆ ತೂರಿದ್ದಾರೆ. ಹೌದು.
ಬೆಳಿಗ್ಗೆ ಶುರುವಾಗುತ್ತಂತೆ ಅಲ್ಲಿ ಘರ್ಜನೆ, ರಾತ್ರಿವರೆಗೂ ಕೂಡ ನಿಲ್ಲೋದಿಲ್ಲ ಆ ಘರ್ಜನೆ, ಅಕ್ಕಪಕ್ಕದವರ ನೆಮ್ಮದಿಯೂ ಕೂಡ ಹಾಳು. ಹೊಯ್ಸಳದವ್ರು ಬಂದು ಹೇಳಿದ್ದಾರೆ, ಅದು ನಿಲ್ಸೋದಿಲ್ಲ ಅವರು. ಸರ್, ಈಗ ಏನಾದ್ರೂ ಈ ಕಟ್ಟಡದ ಮಾಲೀಕ ಸರ್ಕಾರಿ ನೌಕರನೋ ಏನೋ? ಇಲ್ಲ, ಇವರು ಸರ್ಕಾರಿ ನೌಕರಲ್ಲ. ಇವರು ಒಬ್ರು IBM ಕೆಲಸ ಮಾಡ್ತಾರ, ತಮ್ಮ ಸುರೇಶ್ ಕುಮಾರ್ ಅವರು, ಆಯ್ತಲ್ಲ. ಆಮೇಲೆ ಇನ್ನೊಬ್ರು ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ ಇವರು. ಹೌದು ಸರ್, ಈಗ ಸಾಕಷ್ಟು ಅಲ್ಲಿನ ಗ್ರಾಮಸ್ಥರು ಒಟ್ಟು ಸೇರಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಕೇಳುವಂತಹ ಪ್ರಯತ್ನಗಳೇನಾದ್ರೂ ಆಗಿದೆಯಾ ಈ ಹಿಂದೆ? ನಾವು ಗೌರ್ಮೆಂಟ್ ಬರ್ಲಿಲ್ಲ, ನಾವು ಪಕ್ಕದ ಮನೆಯವರೆಲ್ಲ ಹೋಗಿ ಕೇಳಿದ್ದೇವೆ ಅವ್ರ ಹತ್ರ. ಈ ತರ ನೀವು ಫುಟ್ಪಾತ್ ಎಲ್ಲ ಕಾಲಮ್ ಹಾಕ್ಬೇಡಿ, ತಪ್ಪಾಗುತ್ತೆ, ಇದನ್ನ ಈ ಕಾಲಮ್ ತೆಗೆದು ಹೊರಗಡೆ ಹಾಕೊಳ್ಳಿ ಅಂತ ಹೇಳಿದ್ದೇವೆ. ಆವಾಗ ಅವ್ರು ಹೇಳುದು ಒಂದೇ ಮಾತು, ನಮ್ಮ ಆರ್ಕಿಟೆಕ್ಟ್ ಏನ್ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕಟ್ತೇವೆ. ಮತ್ತೆ ಯಾರು ನಮಗೆ ಆರ್ಕಿಟೆಕ್ಟ್ ಏನ್ ಹೇಳ್ತಾರೆ ಅದನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಆರ್ಕಿಟೆಕ್ಟ್ ಕೇಳಿದ್ದೇವೆ. ಆರ್ಕಿಟೆಕ್ಟ್ ಇನ್ನೂ BBMP ಅವರು ಒಂದೇ ಒಂದು ನೋಟಿಸ್ ಐತೆ ಕೊಟ್ಟಿಲ್ಲ. ಆರ್ಕಿಟೆಕ್ಟ್ ಹತ್ರ ಇವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ, ನೋಟ್ರೈಸ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಆರ್ಕಿಟೆಕ್ಟ್ ಹತ್ರ. ಏನೇ ವೈಲೇಷನ್ ಆದ್ರೂ 3 ದಿವಸದಲ್ಲಿ BBMP ಅವರು ವಾರಂಟರಿ ಆಗಿ ಇನ್ಫಾರ್ಮ್ ಮಾಡಬೇಕು. ಆರ್ಕಿಟೆಕ್ಟ್ ಹೆಸರು BS ಕಿರಣ್ ಅಂತ ಬಿಟ್ಟು, ಅವರು ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ MD ರೋಡ್ ಅಲ್ಲಿ ಇದ್ದಾರೆ ಅವ್ರ ಆಫೀಸ್. ಆದ್ರೆ BBMP ಅವರು ಬಂದು ಯಾವ್ದು ಕಂಪ್ಲೀಟ್ ಕೊಟ್ಟಿಲ್ಲ BBMPಗೆ. ನಮ್ ತಿಳಿದ ಹಾಗೆ BBMP ಅವರು ಸಹಿತ ಅವ್ರಿಗೆ ಯಾವ್ದೇ ನೋಟಿಸು ಕೊಟ್ಟಿಲ್ಲ. ನಾವ್ ಇವ್ರು ಯಾವ್ದು ಆಕ್ಷನ್ ತಗೊಳ್ಳಿಲ್ಲ ಅಂತ ನಾವು ಕಮಿಷನ್ ಆಫೀಸ್ ಹೋಗಿ ಫೈಲ್ ಓಪನ್ ಮಾಡಿದ್ವಿ. ಸುನೀಲ್ ಕುಮಾರ್, ಪನ್ನಾಲ ಸುನೀಲ್ ಕುಮಾರ್ ಅವರ ಆಫೀಸಿಗೆ ಹೋಗಿ ಫೈಲ್ ಓಪನ್ ಮಾಡಿದ್ವಿ. ಫೈಲ್ ಓಪನ್ ಮಾಡಿ 20ನೇ ತಾರೀಕು ಫೆಬ್ರವರಿ ನಾವು ಓಪನ್ ಮಾಡಿದ್ದೇವೆ ಫೈಲ್ ಹೊಡೆದು. ಫೈಲ್ ಓಪನ್ ಮಾಡಿದ 4-5 ದಿವಸಕ್ಕೆ ಪಲ್ಲವಿ ಮೇಡಮ್ ಅವರು ಇವರನ್ನ ಕರೆದು ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಬುಕ್ ಮಾಡಿದ್ದಾರೆ. ನಮಗೆ ನಾವು ಯಾವ್ದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇಲ್ಲ 10 ವರ್ಷದಿಂದ. ಇವರು ಅಬ್ದುಲ್ ರಹೀಮ್ ಅವರು 45 ವರ್ಷದಿಂದ ಮನೆ ಕಟ್ಟಿದ್ದಾರೆ, ನಾವು 10 ವರ್ಷದಿಂದ ಮನೆ ಕಟ್ಟಿದ್ದೇವೆ, ಆಯ್ತಾ. ಆದ್ರೂ ಸಹಿತ ಅವ್ರ ಹತ್ರನೇ ಈ ಸೆಣ್ಮುಗನ ಹತ್ರ ಕಂಪ್ಲೇಂಟ್ ತಗೊಂಡು ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಮ್ಮ ಮನೆಗೆ ಸೈಟ್ ಒಂದು ಬರ್ತಿದ್ದಾರೆ, ಮನೆ ಅಂತ ಬರ್ದಿಲ್ಲ, ಸೈಟ್ ಒಂದು ಬರ್ದಿದ್ದಾರೆ. ನಮ್ಮ ಮನೆ ಸೈಟ್ ಒಂದು ಬರೆದ್ಬಿಟ್ಟು ನಮ್ಗೆ ಇನ್ಸ್ಪೆಕ್ಷನ್ ನೋಟಿಸ್ ಕೊಟ್ಟಿದ್ದಾರೆ. ನಮ್ಗೆ 2 ಮನೆಗೂ ಸೈಟ್ ಒಂದು ಬರ್ದಿದ್ದಾರೆ, ಬರೆದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ ರಿಟಾಲಿಯೇಟರಿ ನೋಟಿಸ್ ಈ ಪಲ್ಲವಿ ಮೇಡಮ್, ಆಯ್ತಾ. ಆಮೇಲೆ ನೆಕ್ಸ್ಟ್ ನಾವು ಅವರಿಗೆ ರಿಪ್ಲೈ ಕೊಟ್ವಿ. ಪಲ್ಲವಿ ಅವ್ರ ಜೊತೆ ನೀವು ದಾಖಲಿಸಿರುವಂತಹ ಅಷ್ಟು ದೂರುಗಳ ಪೈಕಿ ಯಾವುದಕ್ಕೂ ಕೂಡ ಸ್ಪಂದನೆ ಇರ್ಲಿಲ್ವಾ? ಇಲ್ಲ, ಯಾವ್ದಕ್ಕೂ ಸ್ಪಂದನೆ ಇರಲಿಲ್ಲ. ಏನ್ ಹೇಳ್ತಾರ ಅವರು? ಅವ್ರು ಏನ್ ಹೇಳ್ತಾರಂದ್ರೆ, ನಮಗೆ ನಾನು ನೋಡಿ, ನಾವು ಅವ್ರ ಹತ್ರ ನಾವು ಫೆಬ್ರವರಿ 11ಕ್ಕೆ ಅವ್ರನ್ನ ಮೀಟ್ ಮಾಡಿದ್ದೇವೆ. ಮಾರ್ಚ್ 11ಕ್ಕೆ ಪರ್ಸನಲಿ ಮೀಟ್ ಮಾಡಿದ್ದೇವೆ. ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ, ಆದ್ರೂ ನಾವು ಹೋಗ್ಕೊಂಡು ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿ ಪಕ್ಕದ ಮನೆಯವರು ನಾವೆಲ್ಲ ಸೇರಿ ಮೀಟ್ ಮಾಡಿದ್ದೇವೆ. ಮೀಟ್ ಮಾಡಿದಾಗ ಅವ್ರಿಗೆ ನಾವು 40 ನಿಮಿಷ ಮಾತಾಡಿದ್ದೇವೆ. ಅವ್ರ 40 ನಿಮಿಷ ಮಾತಾಡಿದಾಗ ಅವ್ರಿಗೆ ಕಂಪ್ಲೀಟ್ ಫೈಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವಾಗ ನಾವು ಹೇಳಿದಾರೆ ಗೊತ್ತಾ, ಅವರು ಮಾರ್ಚ್ 13ಕ್ಕೆ ಅವ್ರ ಮೀಟಿಂಗ್ ಕರೆದಿದ್ದೇನೆ, ಅವ್ರ ಹತ್ರ ಎಕ್ಸ್ಪ್ಲೇಷನ್ ತಗೊಂಡು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಿಜವಾದ ಸುದ್ದಿ ಏನಂದ್ರೆ, ಮಾರ್ಚ್ 10ನೇ ತಾರೀಕಿಗೆ ಅವರು ಕೋರ್ಟ್ ಅಲ್ಲಿ ರಿಟ್ ಹಾಕಿ ಸ್ಟೇ ತಗೊಂಡ್ಬಿಟ್ಟಿದ್ರು ಡಿಮಾಲಿಷನ್ಗೆ. ಅದನ್ನ ನಮ್ಗೆ ಹೇಳಿಲ್ಲ, ಅದನ್ನ ನಮ್ಗೆ ಹೇಳಲೇ ಇಲ್ಲ, ಆಯ್ತಾ. ಆಮೇಲೆ ನಮ್ಮ ಮೇಲೆ ಮಾರ್ಚ್ 8ಕ್ಕೆ ನಮಗೆ ಮತ್ತೆ ಅಬ್ದುಲ್ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದನ್ನು ಸಹಿತ ನಮ್ಗೆ ಹೇಳಿಲ್ಲ, ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಆಯ್ತಾ. ನಮ್ಮ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಆಮೇಲೆ ನಮ್ಗೆ ನೋಟಿಸ್ ಬಂದ್ಮೇಲೆ ನಾವು ಕಂಪ್ಲೇಂಟ್ ಕಾಪಿ ಕೊಡಿ ಅಂತ ಹೇಳಿದ್ರು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಕಾಪಿ ಕೊಡಿ ಅಂತೇಳಿ ಕಾಪಿ ಕೊಟ್ಟರೆ ನಮಗೆ GB ನಮ್ಗೆ ನೋಟಿಸ್ ಕಾಪಿನೇ ಕೊಡ್ಲಿಲ್ಲ. ಆಮೇಲೆ ನಾವು ಚೀಫ್ ಕಮಿಷನರ್ ಭೇಟಿಯಾದ್ವಿ. ಏಪ್ರಿಲ್ 8ಕ್ಕೆ ಇಮಿಡಿಯೇಟ್ ಹೋಗಿ ಮಾರ್ಚ್ 18ಕ್ಕೆ ಚೀಫ್ ಕಮಿಷನರ್ ಭೇಟಿ ಆಗಿದ್ದೇವೆ. ಚೀಫ್ ಕಮಿಷನರ್ ಹೇಳ್ಬಿಟ್ಟು ಈ ತರ ಹೇಳಿದ್ದೇವೆ, ಮತ್ತೆ ಈ ನೋಟಿಸ್ ನಮ್ಗೆ ಕೊಟ್ಟರು ನೋಡಿ, ನಾವು ಯಾವ್ದು ಮನೆ ಕಟ್ತಾ ಇಲ್ಲ, ನಮ್ದು ಒಂದು ಮನೆ 45 ವರ್ಷದಿಂದ ಕಟ್ಟಿರೋದು, ಒಂದು ಮನೆ 10 ಕೊಟ್ಟರು. ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂದ್ರೆ ಇವರೇ ಅಕ್ಯೂಸ್ಡ್ ಷಣ್ಮುಗಮ್ಮ ಸುರೇಶ್ ಕುಮಾರ್, ಆಯ್ತಾ. ಅದ್ರಲ್ಲಿ ಸುರೇಶ್ ಕುಮಾರ್ ಸೈನ್ ಇಲ್ಲ, ಅವ್ರಿಗೆ ಷಣ್ಮುಗಮ್ಮ ಸೈನ್ ಮಾತ್ರನೇ ಇದೆ, ಆಯ್ತಾ. ಅದ್ರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟರು, ನಾವ್ಯಾವ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರು ಕಂಪ್ಲೇಂಟ್ ಕೊಟ್ಟರು. ಅದು ಯಾವಾಗ 20ನೇ ತಾರೀಕು ನಾವು ಕಮಿಷನರ್ ಆಫೀಸ್ ಸುನೀಲ್ ಕುಮಾರ್ ಅವರ ಆಫೀಸ್, ನಾರ್ತ್ ಬೆಂಗಳೂರು ಕಾರ್ಪೊರೇಷನ್ ಸುನೀಲ್ ಕುಮಾರ್ ಆಫೀಸ್ ಫೋನ್ ಮಾಡಿದ 4 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು 20ಕ್ಕೆ ಫೈಲ್ ಓಪನ್ ಮಾಡಿದ್ದೇವೆ, 25ಕ್ಕೆ ಅವ್ರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಲ್ಲವಿ ಹತ್ರ. ಈಗ ಚಂದ್ರಶೇಖರ್ ಅವರೇ, ಜಂಟಿ ಆಯುಕ್ತರಾಗಿರುವಂತಹ ಪಲ್ಲವಿಗೆ ನಿರಂತರವಾದಂತಹ ಸಂಪರ್ಕ ಪ್ರಯತ್ನಗಳಾಗ್ತಾ ಇದೆ. ಅವರು ಇದನ್ನ ರಿಸೀವ್ ಮಾಡಿದಕ್ಕೊಂದು ಕ್ಲಾರಿಟಿ ಕೊಡೋದಕ್ಕೆ ತಯಾರಿಲ್ಲ. ಇನ್ನು ಪಲ್ಲವಿ ಅವರು ಈ ಸುದ್ದಿಯನ್ನ ಗಮನಿಸ್ತಾ ಇದ್ರೆ, ಮೇಲ್ನೋಟಕ್ಕೂ ಹೊರನೋಟಕ್ಕೂ ಎಲ್ಲಾ ನೋಟಕ್ಕೂ ಕೂಡ ಅಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಖಾತ್ರಿ. ದೂರುದಾರ ಚಂದ್ರಶೇಖರ್ ಕೂಡ ಹೇಳ್ತಾ ಇದ್ರು, ಕಳೆದ 1 ವರ್ಷದಿಂದ ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡಕೊಂಡು ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಆದ್ರೆ ಯಾವುದಕ್ಕೂ ಕೂಡ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಈ ಮನುಷ್ಯನ ಸುತ್ತ ಇರತಕ್ಕಂತಹ ಭದ್ರತೆಯ ಆತ್ಮವಿಶ್ವಾಸ ಯಾವುದು, ಯಾವ ಅಧಿಕಾರಿಗಳ ಅಭಯ ಹಸ್ತ ಇವರು ತಲೆ ಮೇಲಿದೆ, ಇವೆಲ್ಲವೂ ಕೂಡ ಅರ್ಥ ಆಗಬೇಕು. ಪಲ್ಲವಿ ಅವರು ಈ ಸುದ್ದಿಯನ್ನು ಗಮನಿಸ್ತಾ ಇದ್ರೆ ತಕ್ಷಣಕ್ಕೆ ಇದಕ್ಕೊಂದು ಕ್ರಮ ಅಥವಾ ಇನ್ಸ್ಟೆಂಟ್ ಆದಂತಹ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸ ಮಾಡಿ. ಇಲ್ಲದಿದ್ರೆ ಕಂಪ್ಲೇಂಟ್ ಬಾಕ್ಸ್ ನಿರಂತರವಾಗಿ ಈ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮುಖೇನ ಜನಪರ ಕೆಲಸಕ್ಕೆ ನಾವು
ಇವತ್ತು ಮುನ್ನುಡಿಯನ್ನು ಬರಿತಾ ಇದ್ದೀವಿ. ಇನ್ನು ಚಂದ್ರಶೇಖರ್ ಅವರೇ, ಈಗ ಹೆಬ್ಬಾಳ ಕ್ಷೇತ್ರದಲ್ಲಿ 8 ವಾರ್ಡ್ಗಳಿದ್ದಾವೆ. ಈಗ ವಾರ್ಡ್ನಲ್ಲಿ ಕಾರ್ಪೊರೇಟರ್ಗಳು ಅಧಿಕಾರವನ್ನು ಕಳ್ಕೊಂಡು ಈಗಾಗಲೇ 7-8 ವರ್ಷಗಳು ಕಳೀತು. ಈ RT ನಗರ ಯಾವ ವಾರ್ಡಿಗೆ ಬರುತ್ತೆ? ಇದು ಜೆಸಿ ವಾರ್ಡ್ ನಂಬರ್ 46, ಹೊಸ ವಾರ್ಡ್ ನಂಬರ್ 68. ಎಸ್, ಹಾಗೇರಿ ಚಂದ್ರಶೇಖರ್. ಇನ್ನೊಬ್ರು ದೂರುದಾರರು ಅಬ್ದುಲ್ಲಾ ಮತ್ತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ಲಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗಾಗಲೇ ಚಂದ್ರಶೇಖರ್ ಅವರು ಮಾತನಾಡ್ತಾ ಇದ್ರು, ಈ ಕಟ್ಟಡದ ಅಧ್ವಾನದ ಬಗ್ಗೆ ವಿವರಿಸ್ತಾ ಇದ್ರು. ನೀವು ಯಾವ ತರಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ? ನೀವು ಕೂಡ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನಗಳನ್ನ ಮಾಡಿದ್ರಾ? ಆಲ್ರೆಡಿ ನಾನು ಶುರುವಾತಲ್ಲಿ ನಾನು ಹೇಳಿದ್ದೀನಿ, ಡೊಮಾಲಿಶಾಲನು ಅವನು ಇನ್ವಾಲ್ವ್ ಆಗಿಲ್ಲ. ಅವನು ಯಾಕಂದ್ರೆ ನಿಮ್ ಮಳೆ ಮನೆ ಹೋದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಂತಾನೆ. ಡೊಮಾಲಿಶ್ ಮಾಡಿದ್ರೆ 3 ಫ್ಲೋರ್ ಬೀಳ್ತಾ ಇರುವಾಗ ನಮ್ಗೆಲ್ಲ ಡ್ಯಾಮೇಜ್ ಆಗುತ್ತೆ. 3 ಜನಕ್ಕೆ ಡ್ಯಾಮೇಜ್ ಆಗುತ್ತೆ. ಬ್ಯಾಕ್ ಸೈಡ್, ಆಮೇಲೆ ನಮ್ದು ಈ ಕಡೆ ಸಂತೋಷ್ ಅಂತ 3 ಜನಗೂ ಡ್ಯಾಮೇಜ್ ಆಗತ್ತ. 1 ತಿಂಗಳು ನಿಂತ್ಕೊಂಡು ನಾನು ಕೆಲಸ ಮಾಡಿದೀನಿ ಇವ್ರದ್ದು. ನನ್ಗೆ ಡಸ್ಟ್ ಇಂದ ಅಲರ್ಜಿಗಾಗಿ ಕುದುರಾಗಿದೆ ನಂಗೆ. ಅವಾಗ ಡೆಮಾಲಿಶ್ ಮಾಡ್ಬೇಕು ಅಂತ ಹೇಳೋದಾ, ನೀವು ಮಾಡಬಾರ್ದು ಅಂತ ಹೇಳೋದಾ? ಡೆಮಾಲಿಶ್ ನೋಡಿ ಸರ್, ಅವನು ಸೆಟ್ ಬ್ಯಾಕ್ ಎಲ್ಲಾ ಕಡೆ ಯುಟಿಲೈಸ್ ಮಾಡ್ಬಿಟ್ಟವನೆ. ನಮ್ ಕಡೆ ಉಲ್ಟಾ ವಿಂಡೋ ಆಗ್ಬಿಟ್ಟಾನೆ. 21 ಫೀಟ್ ಇದ್ದಿದ್ದು ನಾವು ಕಮಿಷನರ್ ಕಂಪ್ಲೇಂಟ್ ಮಾಡಿದ್ರೆ 4 ಫೀಟ್ ಕಟ್ ಮಾಡಿದ್ದಾನೆ. ಆಮೇಲೆ 17 ಫೀಟ್ ಮಿಕ್ಕಿದ್ದು 5 ಫ್ಲೋರ್ ವಿಂಡೋ ಆಗ್ತಾ ಇದ್ದೇನೆ ನಮ್ ಕಡೆ. ನಾನು ಕಂಟಿನ್ಯೂಸ್ಲಿ ಫೋನ್ ಮಾಡ್ತಾನೆ ಇದ್ದೀನಿ. ವೈಶಾಲ್ ಅವ್ರು ಬರ್ತಾ ಇದ್ದಾರೆ, ಈ ತರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಏನ್ ಹೇಳ್ತಾರೆ, ನಿಜ ಹೇಳ್ತಾರೆ. ಅವರು ಸಿವಿಲ್ ಮ್ಯಾಟ್ರು ಕಾರ್ಪೊರೇಷನ್ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿದ್ದಾರೆ. ಕಾರ್ಪೊರೇಷನ್ ಇಂದ ಡೆಮಾಲಿಶ್ ಎಲ್ಲ ಆರ್ಡರ್ ಆಗಿದೆ. ಹಂಗೂ ನಮ್ ಕಡೆ ಅವನು ವಿಂಡೋ ಮಡಗ್ತಾ ಇದ್ದಾರೆ ಅಂದ್ರೆ ಇದು ತಪ್ಪು ಮಾಡ್ತಾ ಇರೋದಂತ ಅಕ್ಕಪಕ್ಕದ ಎಲ್ಲಾರು ಮುಂದೆ ಮನವರು ಎಲ್ಲಾರು ಅಗೇನಿಸ್ಟ್ ಹೇಳ್ತಾರೆ. ಅವತ್ತು ಪೊಲೀಸರು ಬಂದ್ರು. ರೆಗ್ಯುಲರ್ ಆಗಿ ಡೈಲಿ ಪೊಲೀಸ್ನವರು ಬರ್ತಾ ಇದಾರೆ. ಒಂದ್ ದಿವಸ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಸಾಕಂದ್ರೆ ಅವನಿಷ್ಟ ನಾನ್ ಏನ ಮಾಡ್ಬಿಟ್ಟಿದೀನಿ, ನೀನೇನ್ ಹೇಳೋಣ ಅಂತ ಅವಾಗಾಗಿ ವೈಶಾಲ್ ಅವರು ಬಂದಿದ್ರು. ಪೊಲೀಸ್ನವ್ರು ಬಂದು ವಾರ್ನಿಂಗ್ ಕೊಟ್ಟರು. 6 ಗಂಟೆ ಕ್ಲೋಸ್ ಮಾಡಂದ್ರೆ ಅವನು 8 ಗಂಟೆವರೆಗೂ ಮಾಡ್ತಾನೆ. ನಂಗು ಇಲ್ಲಿ ಅಬ್ದುಲ್ ರಹೀಂ ಅವರೇ ಹೇಳಿ ಸರ್. ಒಂದು ಸಣ್ಣ ಕಾರ್ಪೊರೇಷನ್ನ ನೋಟಿಸ್ ಬಂದರೂ ಕೂಡ ಎಚ್ಚರಗೊಳ್ಳುವಂತಹ ನಾಗರಿಕರಿರುವಂತಹ ಬೆಂಗಳೂರಿನಲ್ಲಿ ಈ ಮನುಷ್ಯನಿಗೆ ವಿರುದ್ಧ ಅಧಿಕಾರಿಗಳು ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ಬಗ್ತಿಲ್ಲ. ಅಕ್ಕಪಕ್ಕದವರ ಅಳಲು ಕೇಳಿಸ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ತರಹದ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋದಾದ್ರೆ ಇವರಿಗೆ ಯಾರ ಬೆಂಬಲ ಇದೆ ಅನ್ನೋದು? ಇವನು HCL ಅಲ್ಲಿ ಕೆಲಸ ರಿಟೈರ್ಡ್ ಆಗಿದ್ದಾರೆ. ಎಲ್ಲಾರ್ಗು ಲಿಂಕ್ ಮಾಡ್ಕೊಂಡ್ಬಿಟ್ಟವನೆ. ಮಿನಿಸ್ಟ್ರಿಗೂ ಲಿಂಕ್ ಮಾಡ್ಕೊಂಡ್ರೆ ಅವ್ರು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಲಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಕ್ಕಪಕ್ಕದೆಲ್ಲ ನೈಸ್ ಆಗಿ ಯಾರು ಬಂದು ಇವನ ಹತ್ರ ಅಬ್ಜೆಕ್ಷನ್ ಮಾಡಬೇಡದು ಅಂತ ಇದ್ದಾನೆ. ಆ ತರ ನೈಸ್ ಆಗಿ ಇಟ್ಕೊಂಡವನೆ. ಹಿಂದ್ಗಡೆಯಿಂದ ಎಲ್ಲ ಪಬ್ಲಿಕ್ ಅವರು ಇನ್ ಅಗೇನಿಸ್ಟೇ ಮಾಡೋದು, ಎಲ್ಲ ತಪ್ಪೇ ಮಾಡ್ತಿರೋದು. ನಮ್ ಮನೆ ಮುಂದೆ ಇನ್ನೊಬ್ರು ಅವರು ಇದೇ ತರ ಕನ್ಸ್ಟ್ರಕ್ಷನ್ ಮಾಡಕ್ ಹೋದ್ರು. ಹೇಳಿದ ತಕ್ಷಣ ಅವರು ಕರೆಕ್ಟ್ ಆಗಿ ಸ್ಟಾಪ್ ಮಾಡ್ಬಿಟ್ರು. ಇವ್ನು ಏನ್ ಹೇಳಿದ್ರು, ನಾನ್ ಮಾಡೋದಿಲ್ಲ, ನಮ್ ಬಿಲ್ಡಿಂಗ್ ನಾನ್ ಏನ್ ಕಟ್ಕೊತೀನಿ, ನೀನ್ ಯಾ ಕಂಪ್ಲೇಂಟ್ ಕೊಡ್ತೀಯಾ ಕೊಡ್ಕೋ, ನಾನ್ ಹಿಂಗೆ ಮಾಡೋದು, ನಾನು ನಿನ್ ಧೈರ್ಯ ಇದ್ರೆ ಯಾರು ಮಾಡ್ಕೋ ಹೋಗು, ಯಾರು ಕೊಡ್ತೀಯಾ ಕೊಡು ಕಂಪ್ಲೇಂಟ್ ಅಂತ ಅದೇ ತರ ಹೇಳ್ದ ನಂಗೆ. ಅಬ್ದುಲ್ ರಹೀಂ ಹೇಳಿ ಸರ್. ನಾನು ಮಾಡೋದಿಲ್ಲ, ನಾನು ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ, ನಾನು ಪ್ರಶ್ನಾತೀತ ನಾಯಕ, ಇದನ್ನೆಲ್ಲ ಚಂದ್ರಲೋಕದಲ್ಲಿ ಹೇಳ್ಕೋಬಹುದು. ಕರ್ನಾಟಕದಲ್ಲಿ ಆಗೋದಿಲ್ಲ. ಇಲ್ಲೊಂದು ವ್ಯವಸ್ಥೆ ಇದಾವೆ, ಕಾನೂನಿನ ಚೌಕಟ್ಟಿದಾವೆ. ಆ ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಬದ್ರು. ಅದಕ್ಕೆ ಕಾನೂನು ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಕರೆಕ್ಟ್ ಸರ್, ಎಲ್ಲರೂ ಮಾಡಬೇಕು. ಈಗ ಅಲ್ಲಿನ ಸ್ಥಳೀಯರು ಸೇರ್ಕೊಂಡು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತಹ ಪ್ಲಾನ್ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನಾದ್ರು ನಿಮಗೇನಾದ್ರೂ ಮಾಹಿತಿ ಇದೆಯಾ? ನೋಡಿ ಸರ್, ಇವ್ರು ಏನು ಯಾರಿಗೂ ಪ್ಲಾನ್ ಕೊಟ್ಟಿಲ್ಲ. ಬಟ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದಂತ ಅವರು BBMP ಅವರು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಕ್ಯಾನ್ಸಲ್ ಇಟ್ಕೊಂಡಿದ್ದಾರೆ. ರಿಟರ್ನ್ ಕೊಡು ಸ್ಟೇಟ್ಮೆಂಟ್ ಅಂತ ಅವರು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಅದು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ರು. ಮಾಡಿಫೈ ಪ್ಲಾನ್ ಕೊಡ್ತೀನಿ ಅಂತ ಅದನ್ನು ಕೊಟ್ಟಿಲ್ಲ. ಇರೋ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದಾರೆ. ಆ ತರ ಇದೆ. ನೀವು ನೋಡ್ಕೊಳ್ಳಿ, ನೀವು ಇದ್ರಲ್ಲಿ ಒಂದು ಹೋಗಿ. ಕೊನೆಯದಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಬ್ದುಲ್ ರಹೀಂ? ಸರ್ ನೋಡಿ ಸರ್, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಾವು ಮಾಡಿ ಇವ್ರು ಮಾಡ್ಲಿ ಯಾರು ಮಾಡ್ಲಿ, ಇಲ್ಲಿಗಲ್ ಬೇರೆಯವ್ರಿಗೆ ತೊಂದರೆ ಕೊಟ್ಟಿ ಪ್ಲಾನ್ ಯಾಕೆ ಕೊಡೋದು, ಸೆಟ್ ಬ್ಯಾಕ್ ಯಾಕೆ ಬಿಡೋದು, ಬೇರೆಯವ್ರಿಗೆ ಗಾಳಿ ಬೆಳಗ್ಗೆ ವಸ್ತು ಬಿಡೋದು. ಇವ್ರು ಯಾರು ಬಿಡಲ್ಲ. 1 ಇಂಚ್ ಬಿಟ್ಟಿಲ್ಲ ಸರ್. 17 ಫೀಟ್ ಅಲ್ಲಿ ವಿಂಡೋ ಆಗ್ತಾ ಇದ್ದಾನೆ. ಅವನು ಸರೌಂಡಿಂಗ್ 4 ಕಡೆನೂ ಎಲ್ಲೂ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ನೀವು ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿಸಿ ಡೈರೆಕ್ಟ್ ಆಗಿ. ಚಂದ್ರಶೇಖರ್ ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅನ್ಕೋತೀನಿ. ಚಂದ್ರಶೇಖರ್, ಕೊನೆಯದಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಏನು ಹೇಳ್ತೀರಿ? ನಾನು ಹೇಳುದಂದ್ರೆ, ಇವರು ಕೋರ್ಟ್ ಅಲ್ಲಿ ನೋಡಿ 45 ದಿವಸ ಆಯ್ತು. ಕೋರ್ಟ್ ಅಲ್ಲಿ ಇವರು ಸುಳ್ಳು ಹೇಳ್ಕೊಂಡು ಸ್ಟೇ ತಗೊಂಡಿದ್ದಾರೆ ಡಿಮಾಲಿಷನ್ಗೆ. ಅದನ್ನ ಪಲ್ಲವಿ ಮೇಡಮ್ ಮತ್ತೆ ಸುನಿಲ್ ಕುಮಾರ್ ಇದಾರಲ್ಲ, 4 ಕಮಿಷನರ್, ಇಮಿಡಿಯೇಟ್ ಆಗಿ ಅವ್ರಿಗೆ ಲೀಗಲ್ ಸೆಲ್ ಸಹಿತ ನಾವೇ ಹೋಗಿ ಫಾಲೋ ಮಾಡಿ ಲೀಗಲ್ ಒಪಿನಿಯನ್ ಬಿಡಿಸೋದು. ಲೀಗಲ್ ಸೆಲ್ ನವರು ಆ ಸ್ಟೇ ನ ವೆಕೇಟ್ ಮಾಡಿಕೆ ಕ್ರಮ ತಗೊಳ್ಬೇಕು ಅಂತ ಒಪಿನಿಯನ್ ಕೊಟ್ಟಿದ್ದಾರೆ. ಆಯ್ತಲ್ಲ, ಡಿಮಾಲಿಷ್ ಮಾಡ್ಲಿಕ್ಕೆ.
ಅದಕ್ಕೆ ಇವರು 45 ದಿವಸ ಪಲ್ಲವಿ ಆಗಲಿ ಸುನೀಲ್ ಕುಮಾರ್ ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಅವ್ರು ಇಮಿಡಿಯೇಟ್ ಆಗಿ ಹೈಕೋರ್ಟ್ ಅಲ್ಲಿ ರಿವ್ಯೂ ಪಟಿಷನ್ ಅಪೀಲ್ ಮಾಡಿ ಅದನ್ನ ಡಿಮಾಲಿಷನ್ ಗೆ ಸ್ಟೇ ಅನ್ನ ವೆಕೇಟ್ ಮಾಡಿ ಈ ಬಿಲ್ಡಿಂಗ್ ಅನ್ನು ಇಮಿಡಿಯೇಟ್ ಆಗಿ ಇದನ್ನ ಡಿಮಾಲಿಷ್ ಮಾಡಬೇಕು. ಮತ್ತೆ ಅದರಲ್ಲಿ ನಮ್ಮನ್ನು ಸಹಿತ ಪಾರ್ಟಿ ಮಾಡಿ ನಾವು ಕೋರ್ಟಿಗೆ ಬರ್ಲಿಕ್ಕೆ ರೆಡಿ ಇದೆ. ನಮ್ಮನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮ ಹತ್ರ 5,000 ಪೇಜ್ ಡಾಕ್ಯುಮೆಂಟ್ಸ್ ಇದೆ. ಕಂಪ್ಲೇಂಟ್ ಕೊಟ್ಟರು 5,000 ಪೇಜ್. ನಮ್ಗೆ ಜಿರಾಕ್ಸ್ ತಗೊಳ್ಳಿಕ್ಕೆ 30,000 ರೂಪಾಯಿ ಬೇಕು. ಅಷ್ಟು ಡಾಕ್ಯುಮೆಂಟ್ ನಾವು ರೆಡಿ ಮಾಡಿದ್ದೇವೆ. ಎಲ್ಲದೂ ಅಕ್ನಾಲಜ್ಮೆಂಟ್ ಇದೆ, ವಾಟ್ಸ್ಆಪ್ ಇದೆ, SMS ಇದೆ, ಎಲ್ಲದೂ ಇದೆ. ನಾವು ಹೋದ್ರೆ ನಾವು RTI ಅಪ್ಲಿಕೇಶನ್ ಹಾಕಿದ್ದೇವೆ. ನಮ್ದು ಒಂದು RTI ಅಪ್ಲಿಕೇಶನ್ ಈಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಹತ್ರ ಇದೆ. ಡಾಕ್ಯುಮೆಂಟ್ ಕೇಳಿ, ಯಾಕೆ ನಮಗೆ ಫಸ್ಟ್ ಅಪ್ರೂವಲ್ ಡಾಕ್ಯುಮೆಂಟ್ ಸಿಗಲಿಲ್ಲ, ಸೆಕೆಂಡ್ ಅಪ್ರೂವಲ್ ಡಾಕ್ಯುಮೆಂಟ್ ಸಿಗಲಿಲ್ಲ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ತೇಜಸ್ವಿನಿ ಒಂದು ಮೀಟ್ ಮಾಡಿದ್ದೇನೆ ನಾನು. ಮೀಟ್ ಮಾಡಿ ಅವರಿಗೆ ಹೇಳಿದ್ದೇನೆ, ಅವ್ರಿಗೆ ಅದು ಇನ್ಫಾರ್ಮೇಶನ್ ಕಮಿಷನರ್ಗೆ ರಮಣ ಇದ್ದಾರಲ್ಲ ಅವರಿಗೆ ಪುಟಪ್ ಮಾಡ್ತೇನೆ, GB ಅದನ್ನು ಕರೀತೇನೆ ಅಂತ ಹೇಳಿದ್ದಾರೆ. ಅದನ್ನು 10 ದಿವಸ ನಮ್ಗೆ ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿಲ್ಲ. ಈಗ ಪರ್ಮನೆಂಟ್ ಆರ್ಡರ್ ಇಶ್ಯೂ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಆ ಪರ್ಮನೆಂಟ್ ಆರ್ಡರ್ ಕಾಪಿ ನಮ್ಗೆ ಇನ್ನೂ ಬಂದಿಲ್ಲ. ಅದು ವಾರ್ಡ್ ಆಫೀಸಲ್ಲಿ ಇದೆ, ವಾರ್ಡ್ ಇಂಜಿನಿಯರ್ ಕೊಡ್ತಾ ಇಲ್ಲ ನಮ್ಗೆ. ಇವರು ಕೊಟ್ಟ ನೋಟಿಸ್ ಕಾಪಿಗಳನ್ನು ವಾರ್ಡ್ ಇಂಜಿನಿಯರ್ ನಮ್ಗೆ ಇನ್ನೂ ಕೊಟ್ಟಿಲ್ಲ. ಈ ತರ ನಮ್ಗೆ ಸುಮಾರು ಡಾಕ್ಯುಮೆಂಟ್ಗಳು ನಮ್ಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ನಮ್ಮ ಇದಕ್ಕೆ ಬೇಕು, ಆಯ್ತಲ್ಲ. ಆ ಡಾಕ್ಯುಮೆಂಟ್ ಈಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ತೇಜಸ್ವಿ ಅಂತ ಇದಾರೆ, ಅವರ ಸ್ಕ್ರೂಟಿನಿ ಮಾಡೋರು ಲಾಯರ್, ಅವ್ರ ಹತ್ರ ಹೋಗಿ ಎಲ್ಲ ಹೇಳಿ ನಾನು ಅದನ್ನ ಫೈಲ್ ಮೂವ್ ಮಾಡಿದ್ದೇನೆ. ಈಗ ಅದು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ರಮಣ ಇದಾರಲ್ಲ ಅವ್ರ ಹತ್ರ ಬರುತ್ತೆ. ಅವ್ರ ಹತ್ರ ಬಂದು ಆದಷ್ಟು ಬೇಗ ಅವ್ರ ಬಂದ್ರೆ ನಮ್ಗೆಲ್ಲಾ ಡಾಕ್ಯುಮೆಂಟ್ ಸಿಗುವ ವ್ಯವಸ್ಥೆ ಆಗುತ್ತೆ. ಆವಾಗ ಈ ಅಕ್ರಮಕ್ಕೆ ಇವರು GB ಅವರು ಏನೇನು ಕ್ರಮ ತಗೊಂಡಿದ್ದಾರೆ, ಏನೇನು ಮೀಟಿಂಗ್, ಯಾಕಂದ್ರೆ ಇವರು ಮೀಟಿಂಗ್ ಕರೆಯೋದು, ಓರಲ್ ಮಾತಾಡೋದು, ಮೀಟಿಂಗ್ ಕ್ಯಾನ್ಸಲ್ ಮಾಡೋದು, ಮೀಟಿಂಗ್ ಇದನ್ನು ಸುಳ್ಳು ಹೇಳೋದು ಎಲ್ಲವೂ ಮಾಡಿದ್ದಾರೆ ಇವರು. ಎಸ್ ಚಂದ್ರಶೇಖರ್, ಈಗ ಕಂಪ್ಲೇಂಟ್ ಬಾಕ್ಸ್ ನೀವು ದಾಖಲಿಸಿರುವಂತಹ ದೂರು ನಿಜಕ್ಕೂ ಕೂಡ ನ್ಯಾಯ ಸಿಗಬೇಕು. ಈ ಕಾನೂನಿನ ವ್ಯಾಪ್ತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಮನಸ್ಸಿಗೆ ಬಂದ ಹಾಗೆ ಮನೆ ಕಟ್ಕೋತೀನಿ ಅಂದ್ರೆ ಅದು ಗುಬ್ಬಚ್ಚಿಯ ಗೂಡಲ್ಲ. ಇಲ್ಲೊಂದು ನಿಯಮಗಳಿದಾವೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಇನ್ನು ಮತ್ತೊಬ್ಬ ದೂರುದಾರ ಅಬ್ದುಲ್ ರಹೀಂ, ಇಬ್ಬರಿಗೂ ಕೂಡ ಧನ್ಯವಾದ. ಇಷ್ಟು ಫ್ರೀಡಮ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊತಾ ಇದ್ರಿ. ಮನಸ್ಸಿಗೆ ಬಂದ ಹಾಗೆ ಮನೆ ಕಟ್ಕೋತೀನಿ ಅಂದ್ರೆ ಇದು ಗುಬ್ಬಚ್ಚಿಯ ಗೂಡಿನ ಕಥೆ ಅಲ್ಲ. ಇಲ್ಲೊಂದು ನಿಯಮಗಳಿದಾವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅನುಮತಿಗಳು ಬೇಕು. ನೀವು ಹೆಂಗೆ ಕಟ್ಟಬೇಕು, ಯಾವ ರೂಪದಲ್ಲಿ ಕಟ್ಟಬೇಕು, ಇವೆಲ್ಲವೂ ಕೂಡ ಕಾನೂನಾತ್ಮಕವಾದಂತಹ ಹಾದಿಯಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಷಣ್ಮುಗ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಷಣ್ಮುಗಪ್ಪ ಅವರು ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ನೀವು ನಗರದಲ್ಲಿ ಒಂದು ಮನೆ ಕಟ್ತಾ ಇದ್ದೀರಿ. ಹೌದು. ಅಕ್ಕಪಕ್ಕದವರು ಒಂದಷ್ಟು ದೂರುಗಳು ಅಥವಾ ನಿಮ್ಮ ಮೇಲೊಂದು ಆರೋಪ ಮಾಡ್ತಾ ಇದ್ದಾರೆ. ಟೌನ್ ಪ್ಲಾನಿಂಗ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈಗ BBMP ಕಡೆಯಿಂದ ನಿಮಗೆ ಯಾವ ಅನುಮತಿ ಸಿಕ್ಕಿದಾವೆ ಸರ್? ಸರ್ ಯಾರು ನೀವು ಮಾತಾಡೋದು? ಸರ್, ಇದು ಫ್ರೀಡಮ್ ಟಿವಿ ಸುದ್ದಿವಾಹಿನಿ ಕಂಪ್ಲೇಂಟ್ ಬಾಕ್ಸ್ ಅನ್ನುವಂತಹ ಸುದ್ದಿ ಪ್ರಸಾರ ಆಗ್ತಾ ಇದೆ, ಒಂದು ಸ್ಟೋರಿ. ಹೌದು ಸರ್, ಮೊನ್ನೆ ಬಂದಿದ್ರಿ ನೀವು. ಹೇಳಿ ಸರ್. ಹೇಳಿ ಸರ್. ನಮ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ. ಅವ್ರಿಗೆ ಹೊಟ್ಟೆ ಕಿಚ್ಚಲ್ಲಿ ಅವರು ಏನೋ ಮಾಡಿ ನಮ್ಗೆ ತೊಂದರೆ ಮಾಡ್ಬೇಕು ಅಂತ ಇಬ್ರು ಉಟ್ಕೊಂಡಿದ್ದಾರೆ. ಫಾಲ್ಸ್ ಅಲಿಗೇಷನ್, ಪೂರ್ತಿ 100% ಫಾಲ್ಸ್ ಅಲಿಗೇಷನ್ಸ್ ಇದೆ ಅಷ್ಟೂನು. RD ನಗರ ಸರ್, ಇದು ನಾವು ಯಾವ ಸ್ಲಮ್ ಅಲ್ಲೂ ಇಲ್ಲ, ಇನ್ನೊಬ್ರು ಸೈಟ್ ಅಲ್ಲೂ ನಾವು ಮನೆ ಕಟ್ತಾ ಇಲ್ಲ. ನಾವು 45 ವರ್ಷದಿಂದ ಅಲ್ಲೇ ಇದ್ದೀವಿ. ಇರೋ ಮನೆ ಡೆಮಾಲಿಷನ್ ಮಾಡಿ ನಾವು ಮಾಡ್ತಾ ಇದ್ವಿ, ಮನೆ ಬೇರೆ ಮನೆ ಕಟ್ತಾ ಇದ್ವಿ. ಅದಕ್ಕೆ ಪ್ರೊಸೀಜರ್ ಪ್ರಕಾರ ನಾವು ಏನನ್ನೆಲ್ಲ ನಾವು ಪ್ಲಾನ್ ಅಪ್ರೂವಲ್ ಇಂದ ಹಿಡಿದು ಏನನ್ನೆಲ್ಲ ತಗೋಬೇಕು ಅಷ್ಟು ಡಾಕ್ಯುಮೆಂಟ್ಸ್ 100% ನಮ್ಮ ಹತ್ರ ಇದೆ. ನಮ್ಮ ಹತ್ರ ಏನ್ ಫ್ಲೋರ್ ವೈಲೇಷನ್ಸ್ ಮತ್ತೆ ಏನೂ ಇಲ್ಲ ಸರ್. ಅವ್ರು ಹೇಳ್ದಂಗೆ ಅವ್ರು ಹೇಳೋದು ಅವತ್ತು ನಿಮ್ಗೆ ಹೇಳಿದ್ರು. ಅವ್ರು ಹೇಳೋದೇನಂದ್ರೆ ಈ ಬಿಲ್ಡಿಂಗ್ ಅನ್ಆಥರೈಸ್ ಬಿಲ್ಡಿಂಗು 100% ಏನು ಅಪ್ರೂವಲ್ ಇಲ್ಲ, ಸೆಟ್ ಬ್ಯಾಕ್ ಇಲ್ಲ, ಏನು ಇಲ್ಲ. ಹೌದು, ಇವ್ರದ್ದು ಹೊಡಿಲೇಬೇಕು ಮನೆ ನೀವು, ಅದು ಇದು ಅಂತ. ಈಗ ಷಣ್ಮುಗಪ್ಪನವ್ರ, ನಿಮಗೆ ಡೆಮಾಲಿಷನ್ ಆರ್ಡರ್ ಕಾಪಿ ಸಿಕ್ಕಿದ್ಯಾ ಇಲ್ವಾ? ಏನು ಇಲ್ಲ ಸರ್, ಪ್ರಾವಿಷನಲ್ ಆರ್ಡರ್. ಅವರು ಯೂಶುವಲಿ BBMP ಏನ್ ಕೊಡ್ತಾರೆ, ನಮ್ಗೆ ಕರೆಕ್ಷನ್ ಮಾಡ್ಕೊಂಡು ಮುಂದುವರ್ಸಿ, ಅದು ಏನಿದೆಯೋ ಕರೆಕ್ಷನ್ ಮಾಡ್ಕೊಂಡು ಮುಂದುವರ್ಸಿ ಅಂತ. ನಾವು ಈ ಪಿಲ್ಲರ್ ನ ಇವಾಗ ಮನೆ 3 ಫ್ಲೋರ್ ಹತ್ತಿಸ್ಮೇಲೆ ಪಿಲ್ಲರ್ ನ ನಾವೇನ್ ಕರೆಕ್ಷನ್ ಮಾಡ್ಕೊಳ್ಳೋದು, ಅದನ್ನ ಮಾಡಕ್ ಆಗಲ್ಲ. ಅದನ್ನ ಮಾಡಿರೋ ಪ್ಲಾನ್ ಗೆ ನಾವು ಅಪ್ರೂವಲ್ ಮಾಡಿದೀವಿ, ಕೋರ್ಟ್ ನ ಆರ್ಡರ್ ತಗೊಂಡಿದೀವಿ, ರೆಗ್ಯುಲರೈಸ್ ಮಾಡ್ಬೇಕು ಇವ್ರ ಪ್ಲಾನ್ ಅಂತ. ಈಗ ಸರ್, ಈಗ ಕರೆಕ್ಷನ್ ಮಾಡೋದಕ್ಕೆ ನಿಮಗೊಂದಷ್ಟು ನೋಟಿಸ್ ಬಂದಿದ್ದಾವೆ. ಆ ಕರೆಕ್ಷನ್ ಅಲ್ಲಿ ಯಾವ ಅಂಶಗಳಿತ್ತು, ಯಾವ್ಯಾವ್ದನ್ನ ಕರೆಕ್ಷನ್ ಮಾಡ್ಬೇಕು ಅನ್ನೋದಿತ್ತು? ಬರೀ ಸೆಟ್ ಬ್ಯಾಕ್ ನಾವು 2 ಇಂಚು 3 ಇಂಚು ಅಂತ ಇದೆಯಲ್ಲ ಸರ್, ಅದನ್ನ ಮಾತ್ರನೇ. ಇವ್ರು ಹೇಳೋದು ಫ್ಲೋರ್ ವೈಲೇಷನ್ಸ್ ಅದಿದಲ್ಲ ಅಂತ BBMP ಬಂದು ಚೆಕ್ ಮಾಡಿ ಫ್ಲೋರ್ ವೈಲೇಷನ್ಸ್ ಅಷ್ಟು ಇಲ್ವೇ ಇಲ್ಲ. ಅವ್ರು ಏನ್ ಪ್ಲಾನ್ ಅಪ್ರೂವಲ್ ತಗೊಂಡಿದಾರೋ ಅಷ್ಟೇ ಕಟ್ಟಿರೋದು ನಾವು. ಸರ್, ಇಲ್ಲಿ ಪ್ರಮುಖವಾಗಿ ಎಷ್ಟು ಅಂತಸ್ತು ಕಟ್ಟೋದಕ್ಕೆ ನಿಮಗೆ ಅನುಮತಿ ಇತ್ತು? ನೀವೀಗ ಕಟ್ಟಿರೋ ಅಂತಸ್ತು ಎಷ್ಟು?
ಅಷ್ಟೇ ಸರ್. ಸ್ಟಿಲ್ಟ್ +4 ಡೂಪ್ಲೆಕ್ಸ್ ಕೊಟ್ಟಿರೋದು ನಮ್ಗೆ ಅನುಮತಿ. ಅದೇ ತರ ಆ ಅನುಮತಿಯಲ್ಲೇ ನಾವು ಕಟ್ಟಿರೋದು. ಆ ನಿಯಮ ಉಲ್ಲಂಘನೆ ಆಗಿಲ್ಲ? 100% ಸರ್. ಆ ನಿಯಮ ಉಲ್ಲಂಘನೆ ಆಗಿಲ್ಲ ಹಾಗಾದ್ರೆ? ಯಾಕೆ ಸರ್? ಅಲ್ಲ, ನಿಮಗೆ ಇಷ್ಟಂತಸ್ತು ಕಟ್ಟಬೇಕು ಅನ್ನುವಂತಹ ಅನುಮತಿ ಇತ್ತಲ್ಲ, ಹೌದು, ಆ ಅನುಮತಿಯ ಪ್ರಕಾರನೇ ನೀವು ಅಷ್ಟಂತಸ್ತನ್ನೇ ಕಟ್ಟಿದ್ದೀರಿ. ಖಂಡಿತ ಸರ್. ಈಗ ಅಕ್ಕಪಕ್ಕದವರು ಬೆಳಿಗ್ಗೆ ಶುರು ಮಾಡ್ತಾರೆ, 5 ಗಂಟೆಗೆ ಶುರು ಮಾಡ್ತಾರೆ ಕೆಲಸನ, ರಾತ್ರಿವರೆಗೂ ನಿಲ್ಸೋದಿಲ್ಲ. ಅಕ್ಕಪಕ್ಕದವರಿಗೆ ಸರ್ ಅಲ್ಲಿ ಬೇರೆ ಯಾರಾದ್ರೂ ನಿಲ್ಲಿಸ್ತಾರ ಸರ್, ಅಕ್ಕಪಕ್ಕ ಎಲ್ಲ ಕಾಯಿಲೆ ಇರೋರು ಹಂಗೆಲ್ಲ ಮಾಡಕ್ ಆಗೋದೇ ಇಲ್ಲ. ನಾವು 9:30-10 ಗಂಟೆಗೆ ಶುರು ಮಾಡ್ತಾರೆ ಬೆಳಗ್ಗೆ, 6 ಗಂಟೆಗೆ ಸ್ಟಾಪ್ ಮಾಡ್ತಾರೆ. ಒಂದಷ್ಟು ದಿವಸ ನಾವು 8 ಗಂಟೆವರೆಗೂ ಮಾಡ್ತಾ ಇದೀವಿ. ಅಕ್ಕಪಕ್ಕ ನಮ್ಗೆ ತೊಂದ್ರೆ ಇಲ್ಲ ಅನ್ಬಿಟ್ಟು, ಯಾರು ಕೇಳಲಿಲ್ಲ ಅಂತ. ಇವಾಗ ಕೇಳಕ್ ಶುರು ಮಾಡಿದ್ರೆ ನಾವು 6 ಗಂಟೆ ಕರೆಕ್ಟ್ ಆಗಿ ಸ್ಟಾಪ್ ಮಾಡ್ತಾ ಇದೀವಿ. ಅದು 6 ಗಂಟೆಗೆ ಸ್ಟಾಪ್ ಮಾಡೋದು ರೂಲ್ಸ್ ಇದೆ. ಬಟ್ ಇವ್ರಿಗೆ ಬಂದ್ಬಿಟ್ಟು 5 ಗಂಟೆಗೆ ಸ್ಟಾಪ್ ಮಾಡಕ್ಕೆ ಬಾಯಿಗೆ ಬಂದಂಗೆ ಬೈತಾ ಇದಾರೆ ನಾವು ಕೆಲಸವ್ರನ್ನ. ನೋಡಿ, ನಿಯಮಗಳಿದಾವೆ. ನೀವು ಕೆಲಸ ಶುರು ಮಾಡ್ಬೇಕಾದ್ರೆ ನಿಮ್ಮ ಕಟ್ಟಡದ ಧೂಳುಗಳು ಆಸುಪಾಸಿನ ಮನೆಯವರಿಗೆ ಹೋಗಬಾರ್ದು, ಸುತ್ತಲೂ ಕೂಡ ಪ್ರಿಕಾಷನ್ ಹಂತದಲ್ಲಿ ಏನಾದ್ರೂ ಕಟ್ಕೋಬೇಕು. ಈ ನಿಯಮಗಳನ್ನು ಕೂಡ ಪಾಲಿಸ್ತಾ ಇದ್ದೀರಾ ಹೇಗೆ? ಸರ್, ಈಗ ನೀವು ಕೆಲಸ ಶುರು ಮಾಡ್ಬೇಕಾದ್ರೆ ಕಟ್ಟಡದ್ದು ಅಕ್ಕಪಕ್ಕದ ಮನೆಯವರಿಗೆ ಧೂಳು ಹೋಗಬಾರ್ದು ಅನ್ನೋ ನಿಯಮಗಳಿದಾವೆ. ಸೊ ಸುತ್ತಲೂ ಕೂಡ ಸುತ್ತಲೂ ತಾರ್ಪಾಲೆಲ್ಲ ಕಟ್ಕೊಂಡೇ ಮಾಡಿದೀವಿ ಸರ್. ಈಗ ತಕರಾರು ಇರೋದು ಯಾರ್ಯಾರಿಗೆ? ನಿಮ್ಮ ಈ ಕಟ್ಟಡದ ಬಗ್ಗೆ ಇದು ಅಕ್ರಮ ಅನ್ನೋ ಆರೋಪ ಇದೆಯಲ್ಲ, ಯಾರ್ಯಾರಿಗೆ ತಕರಾರು ಇದೆ? ಅಬ್ಜೆಕ್ಷನ್ ಯಾರ್ಯಾರಿಗಿದೆ? ಅಬ್ದುಲ್ ರಹೀಮ್ ನಮ್ ಪಕ್ಕದ ಮನೆಯವನು. ಅವನ್ ಏನು ಅಂದ್ರೆ ಅವ್ರ ಮನೆ ಮುಂದ್ಗಡೆ ಒಂದು ಗೋಡೆ ಕಟ್ಟಬೇಕಂತೆ. ಅವ್ರು ನೋಡ್ಬಾರ್ದು, ನಾವ್ ನೋಡ್ಬಾರ್ದು ಅಂತ. ಅಂದ್ರೆ ಅದು ಏನಂದ್ರೆ ನಾವ್ ಹೇಳಿದ್ವಿ ಆ ಗೋಡೆ ಕಟ್ಟೋದಕ್ಕಿಂತ ಸರ್, ನಾನು ಒಂದೇ ನಿಮಿಷ ಸರ್, ಯಾರು ಬಂದಿದ್ದಾರೆ, ಒಂದು 5 ನಿಮಿಷ ಬಿಟ್ಕೊಂಡು ಮಾಡ್ತೀರಾ ಪ್ಲೀಸ್? ಕೊನೆಯದಾಗಿ ಹೇಳಿ, ಅಬ್ದುಲ್ ರಹೀಮ್ ಚಂದ್ರಶೇಖರ್ ಇಬ್ಬರಿಗೂ ನಿಮ್ಮ ನಡುವೆ ಅಭಿಪ್ರಾಯ ಏನು? ಖಂಡಿತ ಸರ್, ಹೌದು ಹೌದು, ಅವ್ರಿಬ್ರೆ. ಅದು ಚಂದ್ರಶೇಖರ್ ಯಾಕಂದ್ರೆ 3ನೇ ಮನೆಯವನು, ಅವನಿಗೂ ನಮ್ಗೆ ಸಮಸ್ಯೆನೇ ಸಂಬಂಧನೇ ಇಲ್ಲ. ಅವರೇ ಸಿಕ್ಕಾಪಟ್ಟೆ, ಅವ್ರಿಗೆ ಬೇರೆ ಕೆಲಸ ಯಾವ್ದು ಇಲ್ಲ ಸರ್. ಅಫಿಷಿಯಲ್ ಆಗಿ ಫುಲ್ಲು ತೆಗಿತಾ ಇದಾರೆ. ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇದಿಲ್ದೆ, ಪರ್ಮಿಷನ್ ಇಲ್ಲದೆ ತಗೊಂಡಿದ್ದಾರೆ. ಅಲ್ಲ ಷಣ್ಮುಗಪ್ಪನವ್ರೆ, ಈಗ ನಿಮ್ಮ ಮೇಲೆ ದ್ವೇಷ ಹುಟ್ಟಬೇಕು ಅಂದ್ರೆ ಅದಕ್ಕೊಂದಷ್ಟು ಕಾರಣಗಳಿರ್ತಾವಲ್ಲ. ಈ ಚಂದ್ರಶೇಖರ್ ಮತ್ತು ಅಬ್ದುಲ್ ರಹೀಮ್ ಇವರಿಗೆ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಗ್ರೆಜ್ಜು ಅಂತ ಗೊತ್ತಿಲ್ಲ ಸರ್. ಹೊಟ್ಟೆ ಕಿಚ್ಚು ಸರ್ ಅಷ್ಟೇ. ಆ ರೋಡಲ್ಲೇ ನಮ್ದು ಸ್ವಲ್ಪ ಚೆನ್ನಾಗಿ ಕಟ್ಟಿದೀವಿ ಮನೆ. ನಾನು HIL ರಿಟೈರ್ಡ್ ದುಡ್ಡೆಲ್ಲ ಹಾಕಿ ನಾವು ಕಟ್ಟಿದೀವಿ. ಅದು ನಮ್ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ. ಬೇರೆ ಹೊಟ್ಟೆ ಕಿಚ್ಚಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್. ಬೇರೆ ಯಾವ ದ್ವೇಷನೇ ಇಲ್ಲ ಸರ್. 40 ವರ್ಷದಿಂದ ಅಲ್ಲೇ ಬಾಳ್ತಾ ಇದೀವಿ ನಾವು, ಯಾವ ಪ್ರಾಬ್ಲಮ್ ಇಲ್ದೆ. ಇವಾಗ ಸಡನ್ ಆಗಿ ಆ 3ನೇ ಮನೆ ಚಂದ್ರಶೇಖರ್ ಹೆಗಡೆ ಏನು ಹುಟ್ಕೊಂತ ಗೊತ್ತಿಲ್ಲ. ಇದರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ಹಾಗಾದ್ರೆ ನಿಮ್ಮಲ್ಲೊಂದು ಕಾನ್ಫಿಡೆನ್ಸ್ ಇದೆ, ನಾನು ಯಾವ ನಿಯಮಗಳನ್ನು ಉಲ್ಲಂಘನೆ ಮಾಡಲಿಲ್ಲ, ಟೌನ್ ಪ್ಲಾನಿಂಗ್ ನಿಯಮಗಳನ್ನು ಕೂಡ ಗಾಳಿಗೆ ತೂರ್ಲಿಲ್ಲ. ಇನ್ನು ಸಂಬಂಧಪಟ್ಟ ಹಾಗೆ BBMP ಕೊಟ್ಟಂತಹ ಕರಪ್ಷನ್ ನೋಟಿಸ್ ಅಲ್ಲೂ ಅವ್ರು ಏನೇನು ಹೇಳಿದಾರೋ ಅದೆಲ್ಲವನ್ನು ಕೂಡ ಸರಿ ಮಾಡುವಂತಹ ಕೆಲಸದಲ್ಲಿ ಇಳಿದಿದ್ದೀನಿ. ನನ್ನ ವಿರುದ್ಧ ಒಂದಷ್ಟು ಆರೋಪ ಷಡ್ಯಂತ್ರ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಇದೇ ತಾನೇ ತಮ್ಮ ವಾದ? ಖಂಡಿತ ಸರ್. ಎಸ್, ಇಷ್ಟೊತ್ತು ಷಣ್ಮುಗಪ್ಪನವರು. ಇನ್ನೇನಾದ್ರೂ ಒಂದು ವೇಳೆ ನೀವು ನಿಯಮ ಉಲ್ಲಂಘನೆ ಮಾಡಿದ್ದೆ ಆದಲ್ಲಿ ಸಂಬಂಧಪಟ್ಟಂತ ಇಲಾಖಾಧಿಕಾರಿಗಳು ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಾದ್ರೆ ಅದಕ್ಕೆ ಬದ್ಧರಿದ್ದೀರಿ? ಸರ್, ಖಂಡಿತ ಸರ್. ಇನ್ನು ಕೊನೆಯದಾಗಿ ಏನ್ ಹೇಳ್ತೀರಿ? ಏನಿಲ್ಲ ಸರ್, ದಯವಿಟ್ಟು ನೀವು ಹೊರಗಡೆ ಬಂದ್ರಿ, ಅವತ್ತು ನೋಡಿದ್ರಿ ನೀವು. ನಾವು ಮನೆ ಕಟ್ಟಿದೀವಿ, ಎಷ್ಟು ಚೆಕ್ ಬ್ಯಾಕ್ ಬಿಟ್ಟಿದೀವಿ ಎಲ್ಲ ನೋಡಿದಿರಿ. ನೀವು ಕನ್ನಡ ನೋಡಿ ಹೋಗಿದ್ದೀರಾ, ನಮ್ದು ಏನ್ ತಪ್ಪಿಲ್ಲ ಅನ್ಬಿಟ್ಟು ನೀವು ಅದ್ ತಕ್ಕನಾಗಿ ನೀವು ಕ್ರಮ ತಗೊಳ್ಳಿ. ಏನ್ ತೊಂದ್ರೆ ಸಂಬಂಧಪಟ್ಟಂತ ಇಲಾಖೆ ಅದಕ್ಕೆ ಇದರಲ್ಲಿ ಏನ್ ನಡೆದಿ ನೋಡ್ರಿ. ಈಗ ಬೆಂಕಿ ಬೀಳದಲ್ಲಿ ಎಲ್ಲೂ ಕೂಡ ಹೊಗೆ ಕಾಣಿಸಿಕೊಳ್ಳೋದಿಲ್ಲ. ಇಲ್ಲೊಂದು ಆರೋಪ ಕೇಳಿ ಬಂದಿದೆ. 2 ತರಹದಲ್ಲೂ ಕೂಡ ಅಭಿಪ್ರಾಯಗಳಿದ್ದಾವೆ. ಷಣ್ಮುಗಪ್ಪನವರು ಏನ್ ಹೇಳ್ತಿದ್ದಾರೆ, ಇನ್ನು ದೂರುದಾರರು ಏನ್ ಹೇಳ್ತಿದ್ದಾರೆ, ಇದು ಸಂಬಂಧಪಟ್ಟಂತ ಇಲಾಖಾಧಿಕಾರಿಗಳು ಗಮನಿಸಬೇಕು. ಇಲ್ಲಿ ನಿಜವಾಗ್ಲೂ ಕೂಡ ಅಕ್ರಮ ನಡೆದಿದಾವ, ಇಲ್ಲಿ ನಿಜವಾಗ್ಲೂ ಕೂಡ ಇದು ಅನಧಿಕೃತ ಕಟ್ಟಡವ, ಅಥವಾ ಟೌನ್ ಪ್ಲಾನಿಂಗ್ ನಿಯಮಗಳು ಉಲ್ಲಂಘನೆ ಆಗಿದೆಯಾ, ಈ ಎಲ್ಲದರ ಬಗ್ಗೆಯೂ ಕೂಡ ಮಧ್ಯಪ್ರವೇಶ ಮಾಡಬೇಕಾಗಿರೋದು ಯಾರು? ಸಂಬಂಧಪಟ್ಟಂತ ಅಧಿಕಾರಿಗಳು. ದೂರುದಾರರು ದಾಖಲೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಕೂಡ ಷಣ್ಮುಗಪ್ಪನವರು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದು ನಿಜಾನ? ಇನ್ನು ಇಲಾಖಾಧಿಕಾರಿಗಳು ಮೌನವಾಗಿದ್ರೆ ಇದು ಮತ್ತಷ್ಟು ಬೇರೆ ಬೇರೆ ತರಹದ ಸಮಸ್ಯೆಗಳು ಉಲ್ಬಣ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಈಗಾಗಲೇ ದೂರುದಾರರು ಕೂಡ ಹೇಳ್ತಾ ಇದ್ರು, ಕಾರಣಗಳಿಲ್ಲದೆ ದೂರುದಾರರು ಆರೋಪ ಮಾಡೋದಕ್ಕೆ ಸಾಧ್ಯ ಇಲ್ಲ, ದಾಖಲೆಗಳಿಲ್ಲದೆ ಈ ಆರೋಪಗಳನ್ನ ಅಲ್ಲೆಗೆಳೆಯೋದಕ್ಕೂ ಕೂಡ ಕಟ್ಟಡದ ಮಾಲೀಕ ಷಣ್ಮುಗಪ್ಪನಿಗೂ ಸಾಧ್ಯವಿಲ್ಲ. ನೋಡಿ, ಇದು ಕರ್ನಾಟಕ, ಇಲ್ಲೊಂದು ವ್ಯವಸ್ಥೆಗಳಿದಾವೆ, ಇಲ್ಲೊಂದು ಕಾನೂನು ವ್ಯಾಪ್ತಿ, ಕಾನೂನು ಚೌಕಟ್ಟು ಅನ್ನೋದಿದೆ. ಅದನ್ನ ಮೀರುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾನು ರಾಜಕಾರಣಿಯ ಬೆಂಬಲಿಗ ಅಥವಾ ನಾನು ರಾಜಕಾರಣಿಯ ಸಪೋರ್ಟ್ ನನ್ನ ಬಳಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಕೊಡುವಂತಹ ನೋಟಿಸ್ ಅನ್ನ ಹರಿದು ಹಾಕೋದಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ನಮಗೆ ಮನಸ್ಸಿಗೆ ತೋಚಿದ ಹಾಗೆ, ನಮ್ಮ ಕಲ್ಪನೆಯಲ್ಲಿ ಬಂದ ಹಾಗೆ ಮನೆ ಕಟ್ಟಬೇಕು ಅಂದ್ರೆ ಅದು ಗುಬ್ಬಚ್ಚಿ ಗೂಡಿನ ಕಥೆ ಅಲ್ಲ. ನಿಯಮಗಳಿದ್ದಾವೆ. ಆ ನಿಯಮಗಳನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ಇವತ್ತು ಕಂಪ್ಲೇಂಟ್ ಬಾಕ್ಸಿಗೆ ಬಂದಂತಹ ಈ ದೂರು ನಿಜಕ್ಕೂ ಕೂಡ ಇದರಲ್ಲಿ ಯಾರು
ಅಕ್ರಮವೆಸಗಿದ್ದಾರೆ, ಯಾರು ಸುಖಾಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಜೊತೆಗೆ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನಗಳಾಗಬೇಕು. ಅಕ್ಕಪಕ್ಕದ ಜನರಿಗೂ ಕೂಡ ಇದು ಉಪದ್ರ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಸಂಬಂಧಪಟ್ಟ ಹಾಗೆ ಇಲಾಖಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇನ್ನು ನಿಮ್ಮ ಸಮಸ್ಯೆ ಪರಿಹರಿಸುವಂತಹ ಪ್ರಯತ್ನ ನಮ್ಮದು. ಕಂಪ್ಲೇಂಟ್ ಬಾಕ್ಸ್ಗೆ ನಿಮ್ಮದು ಯಾವುದಾದ್ರೂ ದೂರಿದ್ರೆ ಪ್ರಯತ್ನ ನಮ್ಮದು. ಈ ನಂಬರಿಗೆ ನೀವು ಸಂಪರ್ಕ ಮಾಡಬಹುದು. 9686651049. ಸಾಕ್ಷಿ ಸಮೇತ ವಾಟ್ಸ್ಆಪ್ ಮಾಡಿ ನಿಮ್ಮ ದೂರನ್ನು ಕೂಡ ಕಂಪ್ಲೇಂಟ್ ಬಾಕ್ಸ್ ದಾಖಲು ಮಾಡಬಹುದು. ಸ್ಕ್ರೀನ್ ನಲ್ಲಿ ಕಾಣುತ್ತಿರುವಂತಹ ನಂಬರಿಗೆ ಸಂಪರ್ಕ ಮಾಡಿ. ಫ್ರೀಡಂ ಟಿವಿಯ ಮುಖ್ಯ ಕಚೇರಿ ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, ಎಸ್ಸಿ ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಈ ವಿಳಾಸಕ್ಕೂ ಕೂಡ ನೀವು ದೂರನ್ನ ದಾಖಲು ಮಾಡಬಹುದು. ಸೊ ನಿಮ್ಮ ಅಕ್ಕಪಕ್ಕದಲ್ಲೂ ಅಕ್ರಮ ನಡೀತಿದ್ರೆ ಕಂಪ್ಲೇಂಟ್ ಬಾಕ್ಸಿಗೆ ಮಾಹಿತಿ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ಕಂಪ್ಲೇಂಟ್ ಬಾಕ್ಸ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.